ಮೊಟ್ಟ ಮೊದಲನೇದಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, ಈ ಮೂವ್ಮೆಂಟ್ನ ವ್ಯವಸ್ಥಾಪಕರು ಹರಿ ಅವರು ಹೇಳಿದ್ದಂಗೆ ಜನ್ಮದಾತರು. ಇದರಲ್ಲಿರುವಂತ ಎಲ್ಲ ಮಾಸ್ಟರ್ಸ್ಗೂ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಜ್ಞಾನವೇ ಮೋಕ್ಷವು ಅನ್ನುವ ಈ ಶೀರ್ಷಿಕೆಯನ್ನು ಆರಂಭಿಸಿದಂತ PMC ಕನ್ನಡ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ಈ ಯೂಟ್ಯೂಬ್ನಾಗ ವೀಕ್ಷಿಸುವಂತ ಎಲ್ಲ ಸಾಧಕರಿಗೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದಂಥ ರಾಯಚೂರಿನ ಸೀನಿಯರ್ ಮಾಸ್ಟರ್ ಆಗಿರುವಂತ ಜ್ಯೋತಿ ಎಲ್ಲೂರವರಿಗೆ, ಈ ಒಂದು ಸಂಭಾಷಣೆಯನ್ನು ಆರಂಭ ಮಾಡಿರುವಂತ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನ ಅಧ್ಯಕ್ಷರಾಗಿರುವಂತ ಟಿ ಹರಿಶಂಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸೋದಿಕ್ಕೆ ಒಂದು ಸೂಕ್ತ ಪ್ರಯತ್ನ ಮಾಡಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ತಮ್ಮೆಲ್ಲರಿಗೂ ತಿಳಿಸೋದಿಕ್ಕೆ ನನಗೆ ಬಹಳ ಇಷ್ಟ ಆಗುತ್ತೆ. ಮಾಸ್ಟರ್ಸ್, ಆಧ್ಯಾತ್ಮಿಕತೆ ಅನ್ನುವ ವಿಷಯ ಬಂದ್ರೆ ಪ್ರಸ್ತುತ ಕಾಲಮಾನ ಪರಿಸ್ಥಿತಿಯಲ್ಲಿ, ಇನ್ ದಿ ಪ್ರೆಸೆಂಟ್ ಮೂವ್ಮೆಂಟ್ ಆನ್ ದಿಸ್ ಪ್ಲಾನೆಟ್ ಅರ್ತ್, ಈ ಆಧ್ಯಾತ್ಮಿಕ ವಿಷಯವನ್ನು ಚರ್ಚೆ ಮಾಡಬೇಕು ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಲೈನ್ ಹಾಕಿದೀವಿ ಅಂತ ತಿಳ್ಕೊರಿ. ಈ ಫಾರ್ ಎಕ್ಸಾಂಪಲ್ AC ಅಂಡ್ BC ಅನ್ನೋದು ಒಂದು ಕಾಲಮಾನ ಪರಿಸ್ಥಿತಿ ಇಡೀ ಪ್ರಪಂಚದಲ್ಲಿದೆ. ಬಿಫೋರ್ ಕ್ರಿಸ್ಟ್ ಅಂಡ್ ಆಫ್ಟರ್ ಕ್ರಿಸ್ಟ್, ದಿಸ್ ಈಸ್ ವೆರಿ ವೆಲ್ ಅಕ್ಸೆಪ್ಟೆಡ್ ಥ್ರೂಔಟ್ ದಿ ವರ್ಲ್ಡ್. ಪ್ರತಿಯೊಬ್ಬರು ಇದನ್ನ ಸ್ವೀಕರಿಸಿದ್ದಂತ ಒಂದು ಸತ್ಯ. ವಾಟ್ ಜ್ಯೋತಿ, ವಾಟ್ ಯು ಸೇ? Yes, sir. Am I right? Yeah. Yes. In the same way, ಆಧ್ಯಾತ್ಮಿಕ ಅನ್ನುವ ವಿಷಯ ಬಂದಾಗ ಒಂದು ಲೈನ್ ಅನ್ನ, ಒಂದು ಪಾಯಿಂಟ್ ಆಫ್ ವ್ಯೂನ ನಾವು ತಗೊಂಡಿದೀವಿ ಅಂದ್ರೆ, ಬಿಫೋರ್ PSSM ಆಧ್ಯಾತ್ಮಿಕತ ಒಂದು ರೀತಿಯಲ್ಲಿತ್ತು. ಆಫ್ಟರ್ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಎಕ್ಸಿಸ್ಟೆನ್ಸ್ಗೆ ಬಂದ ಮೇಲೆ ಆಧ್ಯಾತ್ಮಿಕತ ಅನ್ನೋದು ಅತ್ಯಂತ ಸರಳವಾಗಿ ಎಲ್ಲರಿಗೆ ಅರ್ಥ ಆಗುವ ರೀತಿಯಲ್ಲಿ ಈ ಆಧ್ಯಾತ್ಮಿಕತವನ್ನು ಪ್ರೆಸೆಂಟ್ ಮಾಡಿದ್ರು. ಇವತ್ತು ದೇರ್ ಆರ್ ಮೆನಿ ಆರ್ಗನೈಸೇಷನ್ಸ್, ಎಷ್ಟೋ ಆರ್ಗನೈಸೇಷನ್ಸ್ ತಮ್ಮದೇ ಆದಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾವೆ ಈ ಭೂಮಂಡಲದ ಮೇಲೆ. ಎದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾವೆ? ಸಮಾಜವನ್ನು ಬದಲಾಯಿಸೋದ್ರ ಸಲುವಾಗಿ? ನೋ, ಸಮಾಜದಲ್ಲಿ ಜೀವಿಸುವಂತ ವ್ಯಕ್ತಿಯನ್ನು ಬದಲಾಯಿಸುವುದಕ್ಕಾಗಿ ಈ ಆಧ್ಯಾತ್ಮಿಕ ಸಂಸ್ಥೆಗಳು ಹುಟ್ಟಿ ಬಂದವು. ನಾನು ಈ ವಿಷಯವನ್ನು ಮೊಟ್ಟ ಮೊದಲನೇದಾಗಿ ಯಾಕೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಧ್ಯಾನ ಅನ್ನೋದು ಏನು PSSM ಸ್ಟಾರ್ಟ್ ಮಾಡಿದ್ದಂತ ಒಂದು ಚಳುವಳಿ ಅಲ್ಲ. ಮನುಷ್ಯ ಹುಟ್ಟಿದ್ದಾಗಿಂದಲೂ ದಿ ಡೇ ದಿಸ್ ಲೈಫ್ ಎಕ್ಸಿಸ್ಟೆನ್ಸ್ ಅನ್ನೋದು ಬಂತಲ್ಲ, ಸ್ವಲ್ಪ ದಿನಕ್ಕೆ ಒನ್ ಆರ್ ದಿ ಅದರ್ ವೇ ಅಲ್ಲಿ ಈ ಧ್ಯಾನ ಅನ್ನೋದು ಎಕ್ಸಿಸ್ಟೆನ್ಸ್ ಬಂತು. ದಿನ ದಿನಕ್ಕೆ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಹಾಕೊಂತ ಬಂತು. ಇನಿಷಿಯಲ್ ಡೇಸ್ನಾಗ ದೇರ್ ವರ್ 2 people, 4 people, 6 people, 1000, 2000, 4000 ಈ ತರ ಜನರು ಈ ಸಾಧನೆಯಲ್ಲಿ ಇದ್ರು. ಮೊದಲು ಧ್ಯಾನವನ್ನು ಕಲಿಯಬೇಕು ಅಂದ್ರೆ
ಒಂದು ಗುರುವಿನ ಆಶ್ರಯ ಬೇಕಿತ್ತು. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನ ಅಧ್ಯಕ್ಷರು ಹರಿಶಂಕರ್ ಅವ್ರನ್ನ ತಗೋ. ಅವರು ಫಾರ್ ಎಕ್ಸಾಂಪಲ್ ಧ್ಯಾನ ಕಲಿಬೇಕಂದ್ರೆ ಒಂದು ಗುರು ಹತ್ರ ಹೋಗ್ಬೇಕು. ಅಲ್ಲಿ ಅವರ ಆಶ್ರಯದಲ್ಲಿ ಒಂದಿಷ್ಟು ದಿನ ಸೇವೆ ಮಾಡ್ಕೊಂಡಿದ ಮೇಲೆ ಈ ಬಂದಿರೋ ಅಂತ ಹುಡುಗ ಪರ್ಫೆಕ್ಟ್ ಆಗಿ ನಿಂತ್ಕೊಂತಾನ? ಇಲ್ಲ. ಯಮ ನಿಯಮಗಳನ್ನ ಆಚರಿಸ್ತಾನ? ಇಲ್ಲ. ಇವನಿಗೆ ಸ್ಥಿರವಾದ ಮನೋಸ್ಥಿತಿ ಇದೆಯಾ? ಇಲ್ಲ. ಈ ತರ ಎಲ್ಲ ಅಬ್ಸರ್ವ್ ಮಾಡಿ 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 ಬ್ರಹ್ಮೋಪದೇಶ ಅಂತೇಳಿ ಎಷ್ಟೋ ದಿನಗಳಾದ ಮೇಲೆ ವೈಯಕ್ತಿಕ ರೀತಿಯಲ್ಲಿ ತಿಳಿಸ್ಕೊಡ್ತೀವಿ. ಮಾಸ್ಟರ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪಾಯಿಂಟ್ ಎಲ್ಲ ಎದಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದು ಆಮೇಲೆ ನಿಮಗೆ ಗೊತ್ತಾಗುತ್ತೆ. ವೈಯಕ್ತಿಕ ರೀತಿಯಲ್ಲಿ ಕಿವಿನಾಗ it was so secretly informed. The message, the process of meditation was so secretly informed. ಏನೋ ಒಂದು ಸೀಕ್ರೆಟ್ ಆಗಿ ಆ ಸಾಧಕರಿಗೆ ತಿಳಿಸ್ಕೊಡ್ತಾ ಇದ್ರು. ಅವರು ಸೀಕ್ರೆಟ್ ಆಗಿ ಅದನ್ನ ಸಾಧನೆ ಮಾಡ್ತಾ ಇದ್ರು. ಎಲ್ಲೋ ಮನುಷ್ಯರಿಗೆ ದೂರವಾಗಿ ಕಾಣದಾರದಂತ ಪ್ರದೇಶಗಳಿಗೂ ಹೋಗಿ ಈ ಸಾಧನೆಯನ್ನು ನಡೆಸ್ಕೊಂತ ಬಟ್ ಯಾವುದು ಸತ್ಯವನ್ನು ಬಹಳ ದಿನ ಗೋಪ್ಯವಾಗಿ ಇಡೋದಿಕ್ಕೆ ಸಾಧ್ಯವಿಲ್ಲ. ಬರುವ ಕಾಲ ಬಂದಾಗ ಆಟೋಮೆಟಿಕ್ ವಿಸ್ಫೋಟ ಅನ್ನೋದು ಆಗುತ್ತೆ. ಮೊನ್ನೆ ತಾನೇ ಪತ್ರಿಜಿ ಅವರು ತಮ್ಮ ಒಂದು ಜೂಮ್ ಸೆಷನ್ ಅಲ್ಲಿ ಒಂದು ಮಾತನ್ನ ತಿಳಿಸಿದ್ರು. ಸುಮಾರು ಒಂದು 35-40 ವರ್ಷದ ಕೆಳಗೆ ಅವರಿಗೆ ವಾಕಿನ್ ಆಪರೇಷನ್ ಆಗಿತ್ತು. ಅವರ ದೇಹ ಈಸ್ ನಾಟ್ ದಿ ಒರಿಜಿನಲ್ ದೇಹ ಆಫ್ ಸುಭಾಷ್ ಪತ್ರಿ. ಸಮ್ ಮಾಸ್ಟರ್ ಹ್ಯಾಸ್ ಎಂಟರ್ಡ್ ಇನ್ ಹಿಸ್ ಬಾಡಿ ವೆನ್ ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಅವರು ಒಂದು ಅಪಘಾತದಲ್ಲಿ ಅವ್ರ ಗಾಡಿ 3 ಪಲ್ಟಿ ಹೊಡೆದಾಗ ಅವರಲ್ಲಿ ಒಂದು ಮಾಸ್ಟರ್ ವಾಕಿನ್ ಆಗಿದೆ. ಆ ಮಾಸ್ಟರ್ ವಾಕಿನ್ ಆಗೋದಿಕ್ಕೆ ಹೆಲ್ಪ್ ಮಾಡಿದ್ದಂತ ಮಾಸ್ಟರ್ಸ್ ಒಬ್ರು ರಾಘವೇಂದ್ರ ಸ್ವಾಮಿಗಳು, ಒಬ್ಬರು ಲೋಕ್ಸಾಂಗ್ ರಾಂಪ, ಇನ್ನೊಬ್ರು ನಮ್ಮ ಲಾಹಿರಿ ಮಾಸ್ಟರ್. ಈ 3 ಜನ ಮಾಸ್ಟರ್ಸ್ ಮುಖಾಂತರ ಅವರು ದೇಹದಲ್ಲಿ ಒಂದು ಸ್ಪಿರಿಚುವಲ್ ಮಾಸ್ಟರ್ ಎಂಟರ್. ಅಲ್ಲಿಂದ ಆಧ್ಯಾತ್ಮಿಕತೆ ಅನ್ನೋದು ವಿಸ್ತೃತವಾಯಿತು, ವಿಸ್ಫೋಟನೆ ಆಯಿತು. ಪತ್ರಿಜಿ ಅವರು ಆ ಒಂದು ವಿತ್ ದಿ ಹೆಲ್ಪ್ ಆಫ್ ದಟ್ ಸ್ಪಿರಿಚುವಲ್ ಮಾಸ್ಟರ್ ಈ ಡಿಡ್, ಅವರು ಒಂದು ವಿಶೇಷವಾದಂತ ಸಾಧನೆಯನ್ನು ಮಾಡಿ ಇದನ್ನ ಗೋಪ್ಯವಾಗಿ ಇಡಲಾರದು, ಗೋಪ್ಯವಾಗಿ ಇಡಬಾರದು ಅಂತೇಳಿ ಇದಕ್ಕೆ ಆಫ್ಟರ್ ಗ್ರೇಟ್ ರಿಸರ್ಚ್ ಅವರೊಂದು ಲಘು ಸೂತ್ರವನ್ನು ಕಂಡುಹಿಡಿದ್ರು. ನಾನು ಸ್ಪೆಸಿಫಿಕ್ ಆಗಿ ಇಲ್ಲಿ ಈ ವರ್ಡ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಲಘು ಸೂತ್ರ ಎಷ್ಟೋ ಒಂದು ಗ್ರೇಟ್ ಮೀನಿಂಗ್ ಆಫ್ ಈ ಧ್ಯಾನ ಅನ್ನೋದನ್ನ ಒಂದು ಸೂಕ್ಷ್ಮವಾಗಿ ತಿಳಿಸಿದ್ರು. ಶ್ವಾಸದ ಕಡೆ ಗಮನ, ಕನ್ನಡ ಭಾಷೆಯಲ್ಲಿ ತಗೊಂಡಿದ್ರೆ ಶ್ವಾಸದ ಕಡೆ ಗಮನ, ಅದೇ ತೆಲುಗು ಭಾಷೆಯಲ್ಲಿ ತಗೊಂಡ್ರೆ ಶ್ವಾಸ ಮೀದ ಧ್ಯಾಸ. ಈ ತಿಳ್ಕೊಂಡಿದ್ದ ಸತ್ಯವನ್ನು ಅವರು ಗೋಪ್ಯವಾಗಿ ಇಟ್ಟಿಲ್ಲ. ಸಿಕ್ಕಿದ್ದವರು ಪ್ರತಿ ಒಬ್ಬರಿಗೂ ತಿಳಿಸ್ಕೊಂತ ಬಂದ್ರು. ಯಾರು ಅವರು ನಡೆಯುವಂತಹ ದಾರಿಯಲ್ಲಿ ಅವರಿಗೆ ಎದುರಾದ್ರಲ್ಲ ಎಲ್ಲರಿಗೂ ತಿಳಿಸಿದ್ರು. ಎಲ್ಲರಿಗೆ ತಿಳಿಸ್ಕೊಂತ ಒಂದು ಹಂತಕ್ಕೆ ಬಂದ ಮೇಲೆ ಅದಕ್ಕೆ ಒಂದು ಪಿರಮಿಡ್ ಎನರ್ಜಿಯನ್ನ ಯೂಸ್ ಮಾಡಿದ್ರೆ ಅಷ್ಟರಲ್ಲಿ ಅವರು ಆಲ್ರೆಡಿ ಹಿ ಹ್ಯಾಸ್ ಮರ್ಜ್ಡ್ ಮೆಡಿಟೇಷನ್ ವಿತ್ ದಿ ಪಿರಮಿಡ್ ಎನರ್ಜಿ. ಒಂದಿಷ್ಟು ಸಂಖ್ಯಾ ಬಲ ಅವರಿಗೆ ಸೇರ್ಕೊಂಡಿದ್ಮೇಲೆ ಒಂದಿಷ್ಟು ಧ್ಯಾನಿಗಳು ಅವ್ರ ಜೊತೆಯಲ್ಲಿ ಈ ಸಾಧನೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಸೇರ್ಪಡೆ ಆದ್ಮೇಲೆ ಅವರು ಸ್ಲೋ ಆಗಿ ಈ
ಪಿರಮಿಡ್ ಎನರ್ಜಿ ಬಗ್ಗೆ ಅವರಿಗೆ ತಿಳಿಸ್ಕೊಂತಾ ಬಂದರು. ಮೆಡಿಟೇಷನ್ ಇನ್ಸೈಡ್ ದಿ ಪಿರಮಿಡ್, ಮೆಡಿಟೇಷನ್ ಇನ್ಸೈಡ್ ದಿ ಪಿರಮಿಡ್ ಮಾಡಿದ್ದಾಗ ಈ ಒಂದು ಸ್ಥಿತಿ 3 ಪೆಟ್ಟು ಜಾಸ್ತಿ ಪಡ್ಕೊಂಡಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಒಂದು ಶಾಸ್ತ್ರೀಯ ರೂಪದಲ್ಲಿ ಅದು ನಿರ್ಮಾಣವಾಯಿತು. ದಟ್ ಈಸ್ ವೇರ್ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅನ್ನೋದು, ಅವಾಗಿನ್ನು ಮೂವ್ಮೆಂಟ್ ಆವಿರ್ಭಾವ ಆಗಿರಲಿಲ್ಲ ಮಿತ್ರ, ಓನ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ. ಮೊಟ್ಟ ಮೊದಲನೇ ಪಿರಮಿಡ್ ಆಗಿದ್ದು ಕರ್ನೂಲ್ ಪಟ್ಟಣ. ಓಕೆ, ಬಿ ವಿ ರೆಡ್ಡಿ ಅವರ ಒಂದು ಸಹಾಯ ಸಹಕಾರದೊಂದಿಗೆ, ಟಿ ಜಿ ವೆಂಕಟೇಶ್ ಅವರ ಸಹಾಯ ಸಹಕಾರದೊಂದಿಗೆ, ಎಷ್ಟೋ ಮಾಸ್ಟರ್ಸ್ ಸಹಾಯ ಸಹಕಾರದೊಂದಿಗೆ ಕರ್ನೂಲ್ ಪಟ್ಟಣದಲ್ಲಿ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಒಂದು ಆವಿರ್ಭಾವವಾಯಿತು. ಆ ಒಂದು ದಟ್ ವಾಸ್ ಕಾಲ್ಡ್ ಆಸ್ ಎ ಪಿರಮಿಡ್ ಮೆಡಿಟೇಷನ್ ಸೆಂಟರ್. ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ತಾ ಇರೋದ್ರಿಂದ ಅದಕ್ಕೆ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂತೇಳಿ ಆವಿರ್ಭಾವ ಆಯಿತು. ಈ ಧ್ಯಾನಕ್ಕೆ ಪಿರಮಿಡ್ಗೆ ಏನ್ ಸಂಬಂಧ ಅಂದ್ರೆ ಈಗ ಗೊತ್ತಾಯ್ತಾ? ಇದೇ ರೀತಿಯಲ್ಲಿ ಆ ಸುತ್ತಮುತ್ತ ಪ್ರದೇಶಗಳಲ್ಲಿ ಎಷ್ಟೋ ಕಡೆ ಲೈಕ್ ಅನಂತಪುರ ಆಯಿತು, ನೆಕ್ಸ್ಟ್ ಗುಂಟಕಲ್ ಆಯಿತು, ನೆಕ್ಸ್ಟ್ ಉರವಕೊಂಡ ಆಯಿತು, ನೆಕ್ಸ್ಟ್ ಕಡಪ ಆಯಿತು, ನೆಕ್ಸ್ಟ್ ಬಳ್ಳಾರಿ ಆಯಿತು, ನಂತರ ಹೊಸಪೇಟೆ ಆಯಿತು. ಈ ತರ ಒಂದೊಂದು ಊರಿಗೆ ಸಾರು ಹೋಗ್ತಾ 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 ಏನಾಯ್ತು, ಎಲ್ಲ ಕಡೆ ಒಂದು ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅನ್ನೋದು ಫಾರ್ಮ್ ಹಾಕೊಂತ ಬಂದು, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್. ಈ ಸೊಸೈಟೀಸು ಆ ಪ್ರದೇಶದಲ್ಲಿರುವಂತ ಕೆಲವು ಮಾಸ್ಟರ್ಸ್ಗೆ ಧ್ಯಾನವನ್ನು ತಿಳಿಸೋದಿಕ್ಕೆ, ಧ್ಯಾನವನ್ನು ಹೇಳ್ಕೊಡೋದಿಕ್ಕೆ ತಮ್ಮದೇ ಆದಂತ ಒಂದು ಕೆಲಸವನ್ನು ಮಾಡ್ಕೊಂತ ಬರ್ತಿದ್ರು. ಯಾವಾಗ ಈ ಒಂದು ತಮ್ಮದೇ ಆದಂತ ಕೆಲಸವನ್ನು ಮಾಡ್ಕೊಂತ ಬಂದಿದ್ವು, ಒನ್ ಫೈನ್ ಡೇ ಏನಾಯ್ತು, ಈ ಈ ಮೂಮೆಂಟ್, ಈ ಎಲ್ಲರೂ ಸೇರಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮೂರಲ್ಲಿ ನಾನು ಇರ್ತೀನಿ, ರಾಯಚೂರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ. ಈಗ ಹರಿಶಂಕರ್ ಇರ್ತಾನೆ, ಅವ್ರ ಊರಲ್ಲಿ ಅವ್ರು ಇರ್ತಾನೆ. ಸೊ ಇಟ್ ಬಿಕಮ್ಸ್ ಹೊಸಪೇಟ್ ಆರ್ ವಿದ್ಯಾರಣ್ಯ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ. ಎಲ್ಲರೂ ಸೇರಿ ಮಾಡುವಂತ ಒಂದು ಕೆಲಸಕ್ಕೆ ಪಿತ್ರಿಜಿ ಅವರು ಕೊಟ್ಟಿದ್ದ ಹೆಸರು ಏನಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಪ್ರತಿಯೊಂದು ಊರಲ್ಲಿ ಒಂದು ಸೊಸೈಟಿ ಅನ್ನೋದು ಇರುತ್ತೆ. ಈ ಎಲ್ಲ ಸೊಸೈಟೀಸ್ ಸೇರಿ ಈ ಪ್ರಪಂಚದಲ್ಲಿ ಮಾಡುವಂತ ಕೆಲಸಕ್ಕೆ ಅವರು ಕೊಟ್ಟಿದ್ದಂತ ಒಂದು ಹೆಸರೇನಪ್ಪ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಈ ಧ್ಯಾನ ಸಂಸ್ಥೆಗಳು ಎಲ್ಲವೂ ಸೇರಿ ಒಗ್ಗಟ್ಟಾಗಿ ಮಾಡುವಂತ ಕೆಲಸಗಳಿಗೆ ನಾಮಕರಣ ಪತ್ರಿಜಿ ಅವರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತ ಮಾಡಿದ್ರು. ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಫಸ್ಟ್ ಕಾರ್ಯಕ್ರಮ ಏನಾಗಿತ್ತು? ಧ್ಯಾನ ಮಹಾಯಜ್ಞ. ಆಕ್ಚುಲಿ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ, ವಿರೂಪಾಕ್ಷಿ, ಆರ್ ಯು ದೇರ್? I am here, sir. Okay. I think remaining 2 people, Jyoti Allur and చెప్పండి సార్. మీది ಸ್ಟ್ರಕ್ ಅయింది. ನಿಮ್ದು ಸ್ಟ್ರಕ್ ಆಗಿದೆ ಸರ್. ನಂದ? ಓಕೆ, ಇವಾಗ ಓಕೆ. ಓಕೆ. ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನೋದು ಇದೇನು ಒಂದು ಸಂಸ್ಥಾನ? ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್ ಅನ್ನೋ ಪ್ರಶ್ನೆ ನಮಗೆ ನಾವು ಹಾಕೋಬೇಕು. ವಾಟ್ ಜ್ಯೋತಿ, ವಾಟ್ ಡು ಯು ಸೇ? ಇದೇನು ಒಂದು ಸಂಸ್ಥೆನಾ? ಅಲ್ಲ, ಮೂವ್ಮೆಂಟ್. ವಾಟ್ ವಿರೂಪಾಕ್ಷಿ, ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್? ಇದೊಂದು ಆಂದೋಲನ ಸರ್. ಇದೊಂದು ಪ್ರವಾಹ. ಪ್ರವಾಹ, ಎಸ್. ಇದೊಂದು ಪ್ರವಾಹ. ಎಸ್ ಸರ್, ಪ್ರವಾಹ.
ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನೋದು ಒಂದು ಪ್ರವಾಹ. ಈ ಫಾರ್ ಎಕ್ಸಾಂಪಲ್ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು. ಮಳೆಗಾಲ ಸ್ಟಾರ್ಟ್ ಆದಾಗ ಎಲ್ಲ ನದಿಗಳು ತುಂಬುತ್ತವೆ. ನದಿಗಳು ತುಂಬಿ ಎಲ್ಲ ಡ್ಯಾಮ್ಗಳಿಗೆ ಹೋಗ್ತವೆ. ಡ್ಯಾಮ್ಗಳು ತುಂಬಿ ನೆಕ್ಸ್ಟ್ ನೀರು ಎಲ್ಲಿ ಹೋಗ್ತದೆ? ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರಕ್ಕೆ ಹೋಗ್ತದೆ. ಅದೇ ರೀತಿಯಲ್ಲಿ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನೋದು ಒಂದು ಮಹಾಸಮುದ್ರ. ಈ ಮಹಾಸಮುದ್ರದ ಒಂದು ವಿಶೇಷತೆ ಏನಂದ್ರೆ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಮಳೆ ಬಂದಾಗ ಈ ನೀರೇ ಬರ್ಬೇಕು, ಆ ನೀರೇ ಬರ್ಬೇಕು, ಈ ಊರಿಂದ ಬಂದಿರೋ ನೀರು ಈ ಸಮುದ್ರಕ್ಕೆ ಬರಬಾರದು ಅನ್ನೋದು ರಿಸ್ಟ್ರಿಕ್ಷನ್ಸ್ ಇರ್ತಾವ? ವಾಟ್ ಜ್ಯೋತಿ? ಇರಲ್ಲ. ಎಲ್ಲ ನೀರು ಬರ್ತದ? ಇರಲ್ಲ ಸರ್, ಇರಲ್ಲ. ಯಾಕೆ ಇರೋದಿಲ್ಲ? ಯಾಕಿರಲ್ಲ ಅಂದ್ರೆ ಎವ್ರಿ ವಾಟರ್ ಹ್ಯಾಸ್ ಇಟ್ಸ್ ಓನ್ ವೇ. ಎಸ್, ಡೆಸ್ಟಿನಿ. ಡೆಸ್ಟಿನಿ. Every water, every molecule or every drop has got its own way. ಈ ಸೃಷ್ಟಿಯಲ್ಲಿ ಸೃಷ್ಟಿಯಾಗುವಂತ ಪ್ರತಿ ಒಂದು ಕಣಕ್ಕೂ ತನ್ನದೇ ಆದಂತ ಒಂದು ಸ್ವೇಚ್ಛಾಯುತ ಭಾವನೆಗಳಿರ್ತವೆ. ಎಲ್ಲಿ? ಮೇನ್ ಪ್ರವಾಹಕ್ಕೆ ಸೇರೋದಿಕ್ಕೆ. ಆರ್ ಡಿಡ್ ಎನಿವನ್ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ಯು ಟು ಜಾಯಿನ್ PSSM? What Jyoti? No. Then why did you join? With my free will. Yes. What Virupakshi? ಯಾರಾದ್ರೂ ನಿನಗೆ PSSM ಜಾಯಿನ್ ಆಗು ಅಂತ ಹೇಳಿದ್ರ? ಯಾರಿಲ್ಲ ಸರ್. ಮತ್ತೆ ಯಾಕೆ ಜಾಯಿನ್ ಆಗಿದೆ ನೀನು? ಅದೊಂದು ಆಂದೋಲನ. ಯಾರಾದ್ರೂ ಬರ್ಬೋದು. ನದಿ ಹೇಗೆ ಸಮುದ್ರ ಸೇರುತ್ತೆ. ಹೌದು, ಯಾರಾದ್ರೂ ಬರ್ಬೋದು. ನೀನ್ ಯಾಕೆ ಬಂದಿಯಾ? ನನಗ್ ಬೇಕು, ನಾನು ಬಂದಿದ್ದೀನಿ ಸರ್. ಏನ್ ಬೇಕಾಗಿತ್ತು ನಿನಗೆ? ನನಗೆ ಪತ್ರಿ ಸರ್ ಅವ್ರದ್ದು ಆಂದೋಲನ ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ಆ ಜೀವನ ಏನಂಬುದು ಸರಿಯಾಗಿ ಬರುವಂತ ಮಾರ್ಗ ಅದು ಸರ್. ಎಸ್. ಇಲ್ಲಿ PSSM ನಾಗ ಎಲ್ಲರಿಗೂ ಏನ್ ಸಿಗ್ತಾ ಇದೆ? ಈ PSSM ನ ಆಳ, ಡೆಪ್ತ್ ಎಷ್ಟಿದೆ ಅಂತ ಹೇಳಿ ಯಾರಾದ್ರೂ ಕಂಡುಹಿಡಿಯಕ್ಕಾಗುತ್ತಾ? ಕಂಡುಹಿಡಿಯೋ ಪ್ರಯತ್ನನೂ ಮಾಡಬಾರ್ದು ಸರ್. ಕಂಡುಹಿಡಿಯುವ ಪ್ರಯತ್ನನೂ ಮಾಡಬಾರದು. ಯಾಕಂದ್ರೆ there is no scale available on this planet Earth to measure the depth of this ಪ್ರವಾಹ. ಅದಕ್ಕೆ ನಾನು PSSM ಮೂವ್ಮೆಂಟ್ ಗೆ ಪ್ರವಾಹ ಅಂತ ಹೆಸರು ಯಾಕೆ ಕೊಡ್ತೀನಿ ಅಂದ್ರೆ, ಸಮುದ್ರದ ಆಳ ಕಂಡುಹಿಡಿಯಕ್ಕಾಗುತ್ತಾ? ಬೇಸಿಗೆ ಬಂದ್ರೆ ಒಂಥರ ಇರುತ್ತೆ, ಬಿಸಿಲು ಕಾಲ ಬಂದ್ರೆ ಒಂಥರ ಇರುತ್ತೆ, ಚಳಿಗಾಲ ಬಂದ್ರೆ ಒಂಥರ ಇರುತ್ತೆ, ಮಳೆಗಾಲ ಬಂದ್ರೆ ಒಂಥರ ಇರುತ್ತೆ. ಡಿಸೆಂಬರ್ ಅಲ್ಲಿ ಈ PSSM ನ ಆಳ ಬಹಳ ದೊಡ್ಡದಾಗಿರುತ್ತೆ. ಮೇ ತಿಂಗಳಲ್ಲಿ ಬಹಳ ದೊಡ್ಡದಾಗಿರುತ್ತೆ. ಉಗಾದಿ ಟೈಮ್ನಾಗ ಒಂಥರ ಇರುತ್ತೆ, ಸಂಕ್ರಾಂತಿ ಟೈಮ್ನಾಗ ಒಂಥರ ಇರುತ್ತೆ. ಓಕೆ, ದಿಸ್ ಈಸ್ ಎ ಡಿಫರೆಂಟ್ ಡೈಮೆನ್ಷನಲ್ ಮೂವ್ಮೆಂಟ್. ಕಾಲಕ್ಕೆ ತಕ್ಕಂಗೆ ತನ್ನದೇ ಆದಂತ ರೂಪವನ್ನು ಬದಲಾಯಿಸಿಕೊಳ್ಳುವ ಶಕ್ತಿ ಇರುವ ಒಂದು ಗ್ರೇಟ್ ಮೂವ್ಮೆಂಟ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಏನಾದ್ರೂ ಇದೆ ಅಂದ್ರೆ ದಟ್ ಈಸ್ ದಿಸ್ ಪ್ರವಾಹ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಪ್ರವಾಹ. ಈಸ್ ದೇರ್ ಎನಿ ರಿಸ್ಟ್ರಿಕ್ಷನ್? ವೈಟ್ ಶರ್ಟ್ ಹಾಕಿದ್ದವ್ರು ಅಷ್ಟೇ ಇದಕ್ಕೆ ಬರ್ಬೇಕಂತ ಏನಾದ್ರೂ ಇದೆಯಾ? ಇಲ್ಲ ಸರ್, ನೋ ರಿಸ್ಟ್ರಿಕ್ಷನ್. ವೈ? ದೇರ್ ಶುಡ್ ಬಿ ಸಮ್ ರಿಸ್ಟ್ರಿಕ್ಷನ್. ಗುಡಿಗೆ ಹೋಗ್ಬೇಕಂದ್ರೆ ಸ್ನಾನ ಮಾಡಿ ಬರ್ಬೇಕು, ಬಡಿಗೆ ಹೋಗ್ಬೇಕಂದ್ರೆ ಸ್ಲೇಟ್ ಇಟ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿ ಯಾಕೆ ರಿಸ್ಟ್ರಿಕ್ಷನ್ ಇಲ್ಲ? ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಅನ್ನೋದಕ್ಕನ್ನ ಯಾರು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ. ನಮಗೆ ನಾವೇ ರಿಸ್ಟ್ರಿಕ್ಷನ್ಸ್ ಹಾಕಂತಿದೀವಿ. ಎಸ್, ಆಕ್ಚುಲಿ ಈ ಪ್ರಪಂಚದಲ್ಲಿ ಎಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಮನುಷ್ಯ ಸಮಾಜದಲ್ಲಿ ಜೀವನ ಮಾಡ್ತಾ 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 ತನ್ನದೇ ಆದಂತ ಒಂದು ರಿಸ್ಟ್ರಿಕ್ಷನ್ಸ್ ಮಾಡ್ಕೊಂಡಿದ್ದಾನೆ. ಬಟ್ ಈವನ್ ಅದರ್ವೈಸ್ ದೇರ್ ಈಸ್ ಒನ್ ಕಂಡೀಷನ್ ಇನ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಆ ಕಂಡೀಷನ್ ಏನಾಗಿರ್ಬೋದು? ಒಬ್ಬ ಮನುಷ್ಯ ಈ ಪ್ರವಾಹದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು ಅಂದ್ರೆ ಆ ಮನುಷ್ಯನಿಗೆ ಒಂದು ಕ್ವಾಲಿಫಿಕೇಶನ್ ಬೇಕು. ಅದು ಏನಾಗಿದೆ ಜ್ಯೋತಿ? ಕ್ಯಾನ್ ಯು ಟೆಲ್ ಮಿ? ಶಾಕಾಹಾರವನ್ನೇ ಭುಜಿಸ್ಬೇಕು. ನಾನು ಈ ಸೊಸೈಟಿಗೆ ಬಂದಾಗ ಮಾಂಸಾಹಾರಿ ಇದ್ದೆ. ಬಂದಿದ್ದಾಗ I was not a vegetarian when I entered this society, but even though I entered, but there is one peculiar
ಎಂಟರ್ ಎಂಟರ್ ಆಗಲು ಆಗೋದಕ್ಕೆ ಒಂದು ಕ್ವಾಲಿಫಿಕೇಶನ್ ಇದೆ, ಅದು ಏನು? ವಿರೂಪಾಕ್ಷಿ, ಸರ್ PSSM ಈ ಪ್ರವಾಹದಲ್ಲಿ ಎಂಟರ್ ಆಗ್ಬೇಕಂದ್ರೆ ಒಂದು ಕ್ವಾಲಿಫಿಕೇಶನ್ ಬೇಕು, ಏನದು? ಶ್ವಾಸ ಮೇಲೆ ಧ್ಯಾಸ ಇಟ್ಟು ಬಂದ್ಬಿಟ್ರೆ ಅದೇ ಕ್ವಾಲಿಫಿಕೇಶನ್ ಸರ್. ಅಲ್ಲ 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 ಅಲ್ಲ, ಇಷ್ಟ ಕ್ವಾಲಿಫಿಕೇಶನ್ ಇರ್ಬೇಕು. ಇದೆ ಒಂದು, ಮೂಗಿದ್ರೆ ಸಾಕು. ಮೂಗಿದ್ರೆ ಸಾಕು. ಕರೆಕ್ಟ್. ವೆರಿ ಸಿಂಪಲ್. ಮೂಗಿದ್ಯಾ ನಿನ್ ಬಾಪ. ಓಕೆ, ದಿ ಬೇಸಿಕ್ ಕ್ವಾಲಿಫಿಕೇಶನ್. ಅದಕ್ಕೆ ಇವತ್ತು ಇದು ಪ್ರವಾಹವಾಗಿ ಯಾಕೆ ರೂಪಾಂತರಗೊಂಡಿದೆ ಅಂದ್ರೆ ದಿಸ್ ಇಸ್ ದಿ ಓನ್ಲಿ ರೀಸನ್. ಇಲ್ಲಿ ನಾವು ಯಾರನ್ನು ಕೇಳೋದಿಲ್ಲ, ನೀನ್ ಯಾವ ಕುಲ, ಯಾವ ಮತ, ಯಾವ ದೇಶ. ಕ್ಯಾನ್ ಎನಿವನ್ ಬಿಲೀವ್ ಪಾಕಿಸ್ತಾನೀಸ್ ವಿಲ್ ಲರ್ನ್ ಮೆಡಿಟೇಷನ್ ಅಂತೇಳಿ? ಇವತ್ತು ಆಲ್ರೆಡಿ ಹಂಡ್ರೆಡ್ಸ್ ಆಫ್ ಪೀಪಲ್ ಹ್ಯಾವ್ ಬೀನ್ ಅಟ್ರಾಕ್ಟೆಡ್. ಇಲ್ಲಿ ಪತ್ರಿಜಿ ಅವರು ಏನಂದ್ರೆ ಮೂಗಿದ್ದವರು ಎಲ್ಲರೂ ಮೋಕ್ಷಕ್ಕೆ ಅರ್ಹರು. ಮೊದಲೇನಿತ್ತು, ಮೋಕ್ಷ ಪಡಿಬೇಕಂದ್ರೆ ಅದಕ್ಕೊಂದು ದೊಡ್ಡ ಲಿಸ್ಟ್ ಇತ್ತು. ನಾನು ಆಕ್ಚುಲಿ ಆ ಲಿಸ್ಟ್ ಹೆಂಗಿರ್ತದೆ ಅನ್ನೋ ತೋರ್ಸಕ್ಕೆ ಒಂದು ಪುಸ್ತಕ ಪೆನ್ ಇಟ್ಕೊಂಡಿದ್ದೆ. ಯಾರಾದ್ರೂ ಸಾಧಕರು ಒಬ್ಬ ಗುರು ಹತ್ರ ಹೋದ್ರೆ, ಸ್ವಾಮಿ ನಾನು ಮೋಕ್ಷವನ್ನು ಪಡ್ಕೋಬೇಕು ಅಂದ್ರೆ ಅವಾಗ ಏನ್ ಹೇಳ್ತಾ ಇದ್ರು, ಒಂದು ಲಿಸ್ಟ್ ಕೊಡ್ತಾ ಇದ್ರು. ಅವನ್ ಜೀವಂತವರಿ ಆ ಲಿಸ್ಟ್ ಬರೆದು ಕೈ ನೋವಾಗ್ತಾ ಇತ್ತ ಸಾಧಕರಿಗೆ. ವಾಟ್ ಯು ಸೇ? ಹೌದು ಸರ್, ನೀವ್ ಹೇಳಿದ್ದು 100%. ಮೂಗಿರ್ಬೇಕು. ಇಲ್ಲಿ ಮೂಗಿದ್ರೆ ಸಾಕು ಬಾಪ, ನೀನ್ ಬಂದು ಜಾಯಿನ್ ಆಗ್ಬಿಡು, ಎಲ್ಲಿಗೂ ಹೋಗದೆ ಹಾಗೆ ಗಾಡಿಯಲ್ಲಿ ಕುಂತಿರು. ಇವತ್ತಿಲ್ಲ ಅಂದ್ರೆ ನಾಳೆ ನೀನು ಆ ಪ್ರದೇಶಕ್ಕೆ ಮುಟ್ತೀಯಾ. ಡೋಂಟ್ ವರಿ. ಒಂದು ಕ್ವಾಲಿಫಿಕೇಶನ್ ಈಸ್ ಮೂಗು, ಕಂಡೀಷನ್ ಈಸ್ ವಾಟ್ ಈಸ್ ದಟ್ ಕಂಡೀಷನ್? ಸರ್ ಕಂಡೀಷನ್, ಕ್ವಾಲಿಫಿಕೇಶನ್ ಮೂಗು. ಹೌದು. ಕಂಡೀಷನ್ ಈಸ್ ವೆಜಿಟೇರಿಯನಿಸಮ್. ಓಕೆ. ಎಸ್ ಸರ್. ಮಾಸ್ಟರ್ಸ್, ಯಾರ್ಯಾರು ಈ ಯೂಟ್ಯೂಬ್ ನಾಗ ನೋಡ್ಕೊಂತ ಇದ್ದೀರಿ, ಪ್ಲೀಸ್ ಮೇಕ್ ಎ ನೋಟ್. ಓನ್ಲಿ 3 ಪಾಯಿಂಟ್ಸ್. ಈಗ ರಾಮಾಯಣವನ್ನು ಅತ್ಯಂತ ಸೂಕ್ಷ್ಮವಾಗಿ ಹೇಳ್ಬೋದು, ಅತ್ಯಂತ ಉದ್ದದಾಗೂ ಹೇಳ್ಬೋದು. ಓಕೆ, ಅತ್ಯಂತ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ತೆಲುಗುನಾಗ ಒಂದು ಗಾದೆ ಇದೆ, ಕಟ್ಟೆ ಕೊಟ್ಟೆ ಹೆಚ್ಚೆ. ಹರಿ, ಇದನ್ನು ಕನ್ನಡದಲ್ಲಿ ಹೇಳು. ಏನ್ ಸರ್? ಕಟ್ಟೆ ಅಂದ್ರೆ ವಾರಧಿಯನ್ನು ನಿರ್ಮಾಣ ಮಾಡಿದ್ದ, ಕೊಟ್ಟೆ ರಾವಣವನ್ನು ಸಂಹಾರ ಮಾಡಿದ್ದ, ಹೆಚ್ಚೆ ಸೀತನ್ನು ಮತ್ತೆ ವಾಪಸ್ ತಂದ. ರಾಮಾಯಣ ಇಷ್ಟೇ. ಅದೇ ನೀನು 1 ವರ್ಷ ಅಂದ್ರೇನು, ಒಂದು ಕುಂದುಕೊಂಡು ಎಲ್ಲಾ ಜನರಿಗೆ ಹರಿಕತೆ ಹೇಳಬಹುದು. ಈಗ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಬಗ್ಗೆ ನೀನು ಹೇಳ್ಕೊಂತ ಹೋಗ್ಬೇಕಂದ್ರೆ, ಈಗ 40 ವರ್ಷ ಏನು ಆಗಿದೆಯಲ್ಲ, ಈ 40 ವರ್ಷ ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಹೇಳ್ಕೊಂತ ಹೋದ್ರೇನು ಆಗೋದಿಲ್ಲ. ಬಟ್ ನಮಗೆ ಇವತ್ತು ಕೊಟ್ಟಿದ್ದು PMC ಅವ್ರ ಸಮಯ ಎಷ್ಟು? ಓನ್ಲಿ 45 minutes. ಜ್ಯೋತಿ, 12:15 we are supposed to close. ಪರವಾಗಿಲ್ಲ, 12:30. ಓಕೆ, 12:30. ಓಕೆ, ಅವ್ರೇನೋ ಗ್ರೇಸ್ ಕೊಟ್ಟಿದ್ದಾರೆ. ಓಕೆ, ಈ PSSM ಈ ಮೂವ್ಮೆಂಟ್ ನ ಅತ್ಯಂತ ಸೂಕ್ಷ್ಮವಾಗಿ ತಿಳಿಸಬೇಕು ಅಂದ್ರೆ ಒಂದು ಬೇಸಿಕ್ ಕ್ವಾಲಿಫಿಕೇಶನ್, ಒಂದು ಬೇಸಿಕ್ ಕಂಡೀಷನ್, ಒಂದು ಬೇಸಿಕ್ ಪ್ರಾಸೆಸ್. ಈ ಮೂರನ್ನ ತಿಳ್ಕೊಂಡಿದ್ವಿ ಅಂದ್ರೆ we become the perfect members of this pravaha. Basic qualification is nose. Masters ellaru barkodi. Basic qualification, do you have nose or not? Mugidya? Yes. You can fill the application that I want to join PSSM. ನಾನು PSSM ಸದಸ್ಯನಾಗಿ ಇರೋದಕ್ಕೆ ಅರ್ಹನ, ಹೌದಾ ಇಲ್ಲ? Your application is accepted. ನಿನ್ನ ಒಂದು ಅಪ್ಲಿಕೇಶನ್ ಆಕ್ಸೆಪ್ಟ್ ಆಯಿತು. ನೆಕ್ಸ್ಟ್ ಕಂಡೀಷನ್, ಬಿ ಎ ವೆಜಿಟೇರಿಯನ್. ನೀನು ಶಾಕಾಹಾರಿಯಾಗಿ ಜೀವನ ಮಾಡು. ನೆಕ್ಸ್ಟ್ ಪ್ರಾಸೆಸ್, ನಡೆಯುವಂತ ದಾರಿ ಯಾವ ರೀತಿಯಲ್ಲಿ ಇರುತ್ತೆ? ವಾಟ್ ಈಸ್ ದಟ್ ಪ್ರಾಸೆಸ್? ಶ್ವಾಸದ ಕಡೆ
ಗಮನ. ನೋಡಿ ಇಷ್ಟೇ ಇರೋದು. ಒಂದು ಮುಗಿದ್ದವರು ಕ್ವಾಲಿಫೈ ಆಗ್ತಾರೆ. ನೆಕ್ಸ್ಟ್ ಯಾವುದೇ ತರ ಇನ್ನೊಂದು ಜೀವಿಗೆ ಹಿಂಸೆಯನ್ನು ಕೊಡದೆ ಹಾಯಿಯಾಗಿ ಪ್ಲಾಂಟ್ ಬೇಸ್ ಫುಡ್ ನ ತಿನ್ಕೊಂತ ಜೀವನ ಮಾಡು. ನೆಕ್ಸ್ಟ್ ಆ ಪ್ರಾಸೆಸ್, ಆ ಪ್ರಾಸೆಸ್ ನ ಎಕ್ಸಾಕ್ಟ್ಲಿ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಹರಿ, ಎಕ್ಸಾಕ್ಟ್ಲಿ ವಾಟ್ ವಿ ಸೇ? ಪ್ರಾಸೆಸ್ ಸರ್. ಪ್ರಾಸೆಸ್ ನ ಏನಂತೀವಿ? ಪ್ರಾಸೆಸ್ ಅಂದ್ರೆ ಮುಂದುವರಿ ಸರ್. ಮುಂದುವರಿ. ಹೇಗೆ ಮುಂದುವರಿಬೇಕಂದ್ರೆ ಶ್ವಾಸದ ಕಡೆ ಗಮನ. ವಿಧಾನ. ಓಕೆ. ಈಗ ನಾವು ಈ 3 ಪಾಯಿಂಟ್ ನ ತಿಳ್ಕೊಂಡಿದ್ವಿ. ಒಂದು ಪ್ರೈಮರಿ ಕ್ವಾಲಿಫಿಕೇಶನ್, ದೆನ್ ಕಂಡೀಷನ್, ದೆನ್ ಪ್ರಾಸೆಸ್. ಡಿಡ್ ಎನಿವನ್ ಆಸ್ಕ್ ಯು ಟು ಲೀವ್ ಆಲ್ ಯುವರ್ ವರ್ಕ್ಸ್? ಈ ಸೊಸೈಟಿಗೆ ಬಂದ ಮೇಲೆ ನಿನ್ನ ಎಲ್ಲಾ ಕೆಲಸಗಳನ್ನ ಬಿಡು ಅಂತ ನಿನಗೆ ಯಾರಾದ್ರೂ ಹೇಳ್ತಾರ? ಹೇಳಿದ್ರ? ಇಲ್ಲ ಸರ್. ಯಾಕೆ ಹೇಳಿಲ್ಲ? ಯಾಕಂದ್ರೆ ಯಾರ್ದ್ರಾಗ ಇನ್ವಾಲ್ವ್ ಆಗಲ್ಲ ಸರ್, ಇದು ಸ್ವ ಇಚ್ಛೆ. ಎಸ್. ಆಮೇಲೆ ಇನ್ನೊಂದು, ಇಲ್ಲಿ ಆಚರಣೆ ಮಾಡುವಂತ ವಿಧಾನ ಏನಿದೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ? ಆಚರಣೆದಲ್ಲಿಡುವಂತ ವಿಧಾನ ಏನು? ಮಧ್ಯ ಮಾರ್ಗ. ಹೌದು ಸರ್. ಮಿಡಲ್ ಪಾತ್, ದಿ ರೈಟ್ ಮಿಡಲ್ ಪಾತ್. ಒಂದು ಮೂಗು, ಒಂದು ಶಾಕಾಹಾರ, ಒಂದು ಶ್ವಾಸದ ಕಡೆ ಗಮನ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಇರೋ ಮಾರ್ಗ ಏನಪ್ಪಾ ಅಂದ್ರೆ ಮಿಡಲ್ ಪಾತ್. ನಿನ್ನ ಕೆಲಸವನ್ನು ನೀನು ಮಾಡ್ಕೊಂತ ನಿನ್ನದೇ ಆದಂತ ಶ್ವಾಸದ ಕಡೆ ಗಮನವನ್ನು ಕೊಡುವುದು. ನಿನ್ನದೇ ಆದಂತ ಯಾವುದೇ ಕೆಲಸಗಳನ್ನ ಬಿಟ್ಟು ಬರುವುದು ಬೇಕಾಗಿಲ್ಲ. ಅದಕ್ಕೆ ಪತ್ರಿಜಿಯವರು ಒಂದು ಬಹಳ ಸೂಕ್ತವಾಗಿ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಕೆಲಸವು ಇದ್ದಾಗ ಕೆಲಸದ ಕಡೆ ಗಮನವಿರಬೇಕು, ಕೆಲಸವು ಇಲ್ಲದೆ ಇದ್ದಾಗ ಶ್ವಾಸದ ಕಡೆ ಗಮನ ಇರಬೇಕು. ವೆರಿ ಸಿಂಪಲ್. ದಿಸ್ ಇಸ್ ವಾಟ್ ಈಸ್. ಅವ್ರೇನಾದ್ರೂ ನಿನಗೆ ಇದೇ ತರ ಕಾವಿ ಬಟ್ಟೆ ಹಾಕೋಬೇಕು, ಆರ್ ವೈಟ್ ಬಟ್ಟೆ ಹಾಕೋಬೇಕು, ಆರ್ ರೆಡ್ ಬಟ್ಟೆ ಹಾಕೋಬೇಕು, ತಲೆಗೆ ಏನಾದ್ರೂ ಸುತ್ಕೋಬೇಕು ಅಂತ ಏನಾದ್ರೂ ಹೇಳಿದ್ರ? ವೈ? ಎವ್ರಿ ಇಂಡಿವಿಜುವಲ್ ವಿಲ್ ಹ್ಯಾವ್ ದೇರ್ ಓನ್ ಆಂಬಿಷನ್ಸ್. ಪ್ರತಿ ಒಂದು ಆತ್ಮ ಪದಾರ್ಥಕ್ಕೆ ತನ್ನದೇ ಆದಂತ ಕೆಲವು ಇಂಪಾರ್ಟೆನ್ಸ್ ವಿಷಯಗಳಿರ್ತವೆ. ಪ್ರತಿಯೊಂದು ಆತ್ಮ ಪದಾರ್ಥಕ್ಕೂ ತನ್ನದೇ ಆದಂತ ಕೆಲವು ಇಂಪಾರ್ಟೆಂಟ್ ವಿಷಯಗಳಿರ್ತದೆ. ಅದನ್ನೆಲ್ಲನೂ ಅನುಭವಿಸುತ್ತಾ, ಎಲ್ಲಾ ವಿಷಯಗಳನ್ನ ಅನುಭವಿಸುತ್ತಾ ಈ ಸಾಧನೆ ಮಾರ್ಗವನ್ನು ಜೀವಿಸಬೇಕು. ಯು ನೀಡ್ ನಾಟ್ ಟು ಕಾಂಪ್ರಮೈಸ್ ವಿತ್ ಎನಿಥಿಂಗ್ ಆಫ್ ಯುವರ್ ಲೈಫ್. ನೀನು ಇದೇ ತರ ಬಟ್ಟೆ ಹಾಕೋಬೇಕು, ಇದೇ ತರ ಚಸ್ಮಾ ಇಟ್ಕೋಬೇಕು. ಏನ್ ವಿರೂಪಾಕ್ಷಿ? ಇವತ್ತು ವಿರೂಪಾಕ್ಷಿ ನೋಡು, ಒಂದು ಫ್ಲವರ್ ಡ್ರೆಸ್ ಹಾಕೊಂಡ್ ಬಂದಾನೆ. ಯಾರಾದ್ರೂ ಬೈತಾರೆ ನಿನ್ಗೆ? ಯಾರು ಬೈಯಲ್ಲ ಸರ್, ನನ್ನ ಇಷ್ಟ. ಯಾಕೆ? ನಾನು ಸ್ವಇಚ್ಛೆಯಿಂದ ಹಾಕೊಂಡಿದ್ದೆ ಸರ್, ನನ್ನ ಇಷ್ಟದ ಪ್ರಕಾರ ನಾನು ಇರ್ತೇನೆ. ಎಸ್, ದಟ್ ಮೀನ್ಸ್ ಈ PSSM, ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ಒಂದು ಫ್ರೀ ವಿಲ್ಗೆ ಸಾಕಷ್ಟು ಬೆಲೆ ಇದೆ. ನೀನು ಮಾಡುವಂತಹ ಕೆಲಸವನ್ನು ಸಾಮಾಜಿಕ ಪರವಾಗಿ ಯಾರಿಗೆ ತೊಂದರೆ ಕೊಡೋವರೆಗೂ ನಿನ್ನ ಇಷ್ಟವನ್ನು ನೀನು ಆಚರಣೆ ಇಡಬಹುದು. ಫಾರ್ ಎಕ್ಸಾಂಪಲ್, ಒಬ್ಬನ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಓಕೆ, ಕೈನಾಗ ಒಂದು ಕಟ್ಟಿಗೆ ಇರುತ್ತೆ, ಅವನ್ ಕಟ್ಟಿಗೆ ಬೀಸ್ಕೊಂತ ಹೋಗ್ತಾ ಇರ್ತಾನೆ. ಅದು ಇನ್ನೊಬ್ಬರಿಗೆ ಟಚ್ ಆಗೋವರೆಗೂ ನೀನು ಬೀಸ್ಕೊಂತ ಹೋಗ್ಬೋದು. ಇನ್ನೊಬ್ಬರಿಗೆ ಟಚ್ ಆದ್ರೆ ಬೈತಾರೆ ಅವರು, ಒದಿತಾರೆ. ಇನ್ನೊಬ್ಬರಿಗೆ ಟಚ್ ಆದ್ರೆ ಬೈತಾರೆ, ಆಮೇಲೆ ಒದಿತಾರೆ. ಇವೆಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ನಮಗೆ ಇಷ್ಟವಾಗಿ ಜೀವನ ಮಾಡೋ ವಿಧಾನವನ್ನು ಏನಂತ ಕರೀಬಹುದು?
ಐ ವಾಂಟ್ ಟು ಲಿವ್ ಆಸ್ ಪರ್ ಮೈ ವಿಶ್. ಸೊ ವಾಟ್ ಶುಡ್ ಐ ಹ್ಯಾವ್? ನಾನು ನನಗೆ ಇಷ್ಟವಾಗಿಂದ ಜೀವನ ಮಾಡಬೇಕು ಅಂತ ಅನ್ಕೊಂತಾ ಇರ್ತೀನಿ. ನನಗೆ ಒಂದು ವರ್ಡ್ ಇದೆ, ಅವೇರ್ನೆಸ್. ಅವೇರ್ನೆಸ್ ಅನ್ನೋದು ಬಹಳ ಮುಖ್ಯ. ಮನುಷ್ಯ ಸಮಾಜದಲ್ಲಿ ಜೀವನ ಮಾಡಬೇಕು ಅಂದ್ರೆ ಅವೇರ್ನೆಸ್. ಈ ಅವೇರ್ನೆಸ್ ನ ಕನ್ನಡದಲ್ಲಿ ಎಕ್ಸಾಕ್ಟ್ ಏನಂತ ವರ್ಡ್ ನಾವು ಕರಿಬಹುದು? ಹರಿ ಆರ್ ವಿರೂಪಾಕ್ಷಿ? ಜಾಗೃತ ಸ್ಥಿತಿ. ಈ ಫಾರ್ ಎಕ್ಸಾಂಪಲ್ ರಾಯಚೂರಿನಾಗ ಆರ್ ಹೊಸಪೇಟಲ್ಲಿ ಈಗ ಇಲ್ಲಿ ಇದ್ದವ್ರು ಎಲ್ಲಾರು ಬಿಸಿಲಾಡಿ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದವ್ರು. ನಾನಿರ್ಬೋದು, ಜ್ಯೋತಿ ಇರ್ಬೋದು, ದೆನ್ ವಿರೂಪಾಕ್ಷಿ ಇರ್ಬೋದು. ಬೇಸಿಗೆ ಕಾಲದಲ್ಲಿ ನಮ್ಮ ಪ್ರದೇಶದಲ್ಲಿ ಸ್ವೆಟರ್ ಹಾಕೊಂಡು ಓಡಾಡಿದ್ರೆ ಏನಂತಾರೆ? ಮೂರ್ಖ ಅಂತ. ಫಸ್ಟ್ ಆಫ್ ಆಲ್ ಸ್ವೆಟರ್ ಹಾಕೊಂಡು ಓಡಾಡಕ್ಕೆ ಸಾಧ್ಯನೇ ಇಲ್ಲ. ಇರೋ ಬಟ್ಟೆನೆ ಬಿಚ್ಚಿ ಓಡಾಡ್ಬೇಕನ್ನಿಸ್ತಾ ಇರ್ತದೆ, ಅಷ್ಟು ಶೆಕೆ. ಓಕೆ, ಮನುಷ್ಯನಿಗೆ ಜಾಗೃತ ಸ್ಥಿತಿ ಅನ್ನೋದು ಬಹಳ ಮುಖ್ಯ ಅಂತೇಳಿ ಅತ್ಯಂತ ಬಿಗ್ಗರವಾಗಿ, ಓಕೆ, ವಿತ್ ಅ ಗ್ರೇಟ್ ಲೌಡ್ ವಾಯ್ಸ್ ಹೇಳ್ಕೊಟ್ಟಿದ್ದಂತ ಒಂದು ಪ್ರವಾಹ ಈ ಭೂಮಂಡಲದ ಮೇಲೆ ಏನಪ್ಪಾ ಅಂದ್ರೆ ಅದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಮಾಸ್ಟರ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸತ್ಯವನ್ನು ಪತ್ರಿಜಿ ಅವರನ್ನ ಬಹಳಷ್ಟು ಜನ, ಶಾರ್ವರಿ ಅಂತೇಳಿ ಒಬ್ಬ ಗ್ರೇಟ್ ಎಡಿಟರ್ ಇದ್ದಾರೆ ಇಂಡಿಯಾದಲ್ಲಿ, ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ಗೆ ಅವರು ಹೆಡ್ ಆಗಿರ್ತಾರೆ. ಅವರು ಒಂದು ಮಾತು ಹೇಳಿದ್ರು, ಅಷ್ಟಂತ ಧೈರ್ಯ ಇರುವಂತ ಒಂದು ಮಾಸ್ಟರ್ಸ್ ತಮ್ಮ ಜೀವನದಲ್ಲಿ ಯಾರಾದ್ರೂ ಕಂಡಿದ್ದೀರಾ ಅಂದ್ರೆ ಅವ್ರು ಎರಡೇ ಹೆಸರು ಹೇಳ್ತಾರೆ. ಒಂದು ಓಶೋ, ದೆನ್ ಆಫ್ಟರ್ ಓಶೋ ಪತ್ರಿಜಿ ಅಂತ. ಅವರು ಒಂದು ದೊಡ್ಡ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ ಕೆಲವರು ಬಂದು ಪತ್ರಿಜಿ ಅವ್ರ ಹತ್ರ ಕೇಳಿದ್ರು, ಸರ್ ಶಾರ್ವರಿ ಅವರು ಹಿಂಗ್ ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ಪ್ರತಿಕ್ರಿಯೆ ಏನು ಅಂದ್ರೆ ಫಸ್ಟ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸತ್ಯವನ್ನು ಹೇಳೋದಿಕ್ಕೆ ಧೈರ್ಯ ಎದಕ್ ಬೇಕು ಅಂತ ಕೇಳಿದ್ರು. ಈಗ ಹರಿಶಂಕರ್ ಹೆಸರೇನು? ಹರಿಶಂಕರ್. ಅದರಲ್ಲಿ ಹರಿಶಂಕರ್ ಅಂತ ಕರೆಯಕ್ಕೆ ಏನ್ ಧೈರ್ಯ ಬೇಕಾ? ವೆರಿ ಸಿಂಪಲ್ ಯಾರ್. ದಿಸ್ ಈಸ್ ವಾಟ್ ಇಸ್ ದಿಸ್? ಪೆನ್. ವಿಚ್ ಪೆನ್? ಬಾಲ್ ಪೆನ್. ಇದನ್ನ ಇಂಕ್ ಪೆನ್ ಅಂತ ಕರೆದ್ರೆ ನಾನು ಭಯ ಬೀಳ್ಬೇಕೆ ಹೊತ್ತು ಬಾಲ್ ಪೆನ್ ಅಂತ. ಈಗ ಜ್ಯೋತಿ ಅವ್ರು ಕೇಳಿದ್ರು, ಸರ್ ನೀವು ಯಾವ ಪೆನ್ನಿಂದ ಬರಿತಾ ಇದ್ದೀರಾ? ಬಾಲ್ ಪೆನ್ನಿಂದ ಬರಿತಾ ಇದ್ದೀನಪ್ಪ. ಇದ್ದಾಗ ಹೇಳೋದಿಕ್ಕೆ ಧೈರ್ಯ ಬೇಕೇ? ಅಂದ್ರೆ ಧೈರ್ಯ ಅಂದ್ರೆ ಏನು? ಓಕೆ, ಸತ್ಯವನ್ನು ಸತ್ಯವಾಗಿ ಪ್ರಬೋಧ ಮಾಡೋದಿಕ್ಕೆ ಯಾರು ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಈಗ ಒಂದು ಬೇವಿನ ತಪ್ಪಲ ಇರುತ್ತೆ. ಮೇ ಬಿ ಇನ್ ದಿ ಇನಿಷಿಯಲ್ ಟೈಮ್ ಯು ಫೀಲ್ ಟಫ್. ಯಾಕಂದ್ರೆ ಈ ಒಂದು ಮಾಯಾ ಪ್ರಪಂಚದಲ್ಲಿ ಮನುಷ್ಯ ಜೀವನ ಮಾಡೋ ಕಾಲಕ್ಕೆ ಸ್ವಲ್ಪ ಹೆದರಿಕೆಗಳು ಇರ್ತವೆ. ಬೇವಿನ ಸೊಪ್ಪು ಸ್ವಲ್ಪ ಒಂದಿನ ತಿಂದ್ರೆ ಕಹಿ ಇರ್ತದೆ, 2ನೇ ದಿನ, 3ನೇ ದಿನ, 4ನೇ ದಿನಕ್ಕೆ ಏನಾಗ್ಬಿಡ್ತದೆ? ಅಭ್ಯಾಸ ಆಗ್ಬಿಡ್ತದೆ. ಅದು ತಿಂತಾ ಇದ್ರೆ ಸತ್ಯವನ್ನು ಮಾತಾಡೋ ಕಾಲಕ್ಕೆ ಅದು ನೆಕ್ಸ್ಟ್ ಬರುವಂತ ಮಾತುಗಳು ಸತ್ಯ ಪ್ರವಚನಗಳೇ ಬರುತ್ತೆ. ಒಂದು ಅಡ್ವಾಂಟೇಜ್ ಸತ್ಯ ಮಾತಾಡೋದ್ರಿಂದ ಹೇಳ್ರಿ ನೋಡಮ್ಮ. ಜ್ಯೋತಿ, ಕ್ಯಾನ್ ಯು ಟೆಲ್ ಮಿ ಒನ್ ಅಡ್ವಾಂಟೇಜ್ ವೆನ್ ಯು ಟಾಕ್ ದಿ ಟ್ರೂತ್? ಫಸ್ಟ್ ಆಫ್ ಆಲ್ ನಮ್ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಒನ್ ಮಿನಿಟ್ ಲೆಟ್ ಮಿ ಮೇಕ್ ಎ ನೋಟ್ ಡೌನ್. ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಹರಿ, ವಿಡಿಯೋ ಆನ್ ಮಾಡ್ಕೋ. ನೆಕ್ಸ್ಟ್ ವಿರೂಪಾಕ್ಷ, ನೀನೊಂದು ಪಾಯಿಂಟ್ ಹೇಳು. ಸತ್ಯವನ್ನು ಮಾತಾಡೋದ್ರಿಂದ ಅಡ್ವಾಂಟೇಜ್ ಏನಾಗಿರ್ತದೆ? ಒಂದು ಹ್ಯಾಪಿನೆಸ್ ಬರುತ್ತೆ. ಹ್ಯಾಪಿನೆಸ್. ನೆಕ್ಸ್ಟ್ ಫಾಸ್ಟ್. ಹರಿ, ಸತ್ಯವನ್ನು ಮಾತಾಡೋದ್ರಿಂದ ಅಡ್ವಾಂಟೇಜಸ್. ಸತ್ಯದಿಂದ ಮಾತಾಡೋದು ಅಡ್ವಾಂಟೇಜ್ ಏನಂದ್ರೆ ಸರ್, ಅದಕ್ಕೆ ಅಡ್ವಾಂಟೇಜ್ ಅಂತ ಕೂಡ ಕಳೆಯಕ್ಕಾಗಲ್ಲ. ಒಂದು ನಿರಾಳತೆ ಇರ್ತದೆ ಸರ್. ನಿರಾಳತೆ, ಎಟರ್ನಲ್ ಫ್ರೀಡಮ್ ಇರ್ತದೆ ನನ್ನ ಹತ್ರ. ವಾವ್, ಗ್ರೇಟ್. ಎಟರ್ನಲ್ ಫ್ರೀಡಮ್. ಯಾರಿಗ್ ಭಯ ಬೀಳೋದ್ ಬೇಕಿಲ್ಲ, ಬೇಕಾಗಿಲ್ಲ. ಎಸ್. ನೆಕ್ಸ್ಟ್ ವಿರೂಪಾಕ್ಷಿ, ನೀನೊಂದು ಹೇಳು. ಸತ್ಯವನ್ನು ಮಾತಾಡಿದ್ರೆ ಧೈರ್ಯ ಇರುತ್ತೆ ಸರ್. ಧೈರ್ಯ ಇರುತ್ತೆ. ಧೈರ್ಯ. ಓಕೆ, ನೆಕ್ಸ್ಟ್
ಧೈರ್ಯ ಇದ್ರೇನೆ ಸತ್ಯ ಮಾತಾಡಕ್ ಆಗತ್ ಸರ್. ಧೈರ್ಯ ಇದ್ರೆ ಸತ್ಯ ಮಾತಾಡಕ್ಕಾಗುತ್ತೆ. ವಾ ವಂಡರ್ಫುಲ್. ಯಾಕಂದ್ರೆ ನಾನೊಂದು ಪಾಯಿಂಟ್ ಇಲ್ಲ, ಹಾ ಸರ್ ಹೇಳ್ರಿ ಸರ್. ಈಗ ಕಾನ್ಫಿಡೆನ್ಸ್, ಹ್ಯಾಪಿನೆಸ್, ನಿರಾಳತೆ, ಎಟರ್ನಲ್ ಫ್ರೀಡಮ್, ಧೈರ್ಯ. ಆರ್ ಸತ್ಯ ಮಾತಾಡಿದ್ರೆ ಧೈರ್ಯ ಬರುತ್ತೆ, ಧೈರ್ಯ ಇದ್ದಾಗನೇ ಸತ್ಯ ಮಾತಾಡಕ್ಕಾಗುತ್ತೆ. ಎಸ್ ಈಗ ಮನುಷ್ಯನ ಪ್ರಾಬ್ಲಮ್ ಏನಾಗಿದೆ? ಸಿಕ್ಕಾಬಟ್ಟೆ ಯೋಚನೆಗಳು. ಹೌದು ಸರ್. ಈಗ ಇಷ್ಟು ಜನ ಧ್ಯಾನಕ್ಕೆ ಎದಕ್ ಬರ್ತಾ ಇದಾರೆ ಅಂದ್ರೆ ಸಿಕ್ಕಾಬಟ್ಟೆ ನೆನಪುಗಳು, ಹೌದು ಸರ್. ಸಿಕ್ಕಾಬಟ್ಟೆ ಫೀಡಿಂಗ್, ಮೆನಿ ಥಿಂಗ್ಸ್ ಟು ಬಿ ರಿಮೆಂಬರ್ಡ್, ಮೆನಿ ಥಿಂಗ್ಸ್ ಟು ಬಿ ರಿಮೆಂಬರ್ಡ್. ವಾಟ್ ಡು ಯು ಸೇ? ವಾಟ್ ಜ್ಯೋತಿ? Yeah. ಮೆನಿ ಥಿಂಗ್ಸ್. ಬಟ್ ವೇರ್ ಸತ್ಯ ಮಾತಾಡೋ ಕಾಲಕ್ಕೆ ಯಾವುದು ನೆನಪಿಟ್ಕೊಂಡದೇ ಬೇಕು. ಎಸ್ ಸರ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೌದು. ನೆನಪು ಯಾವಾಗ ಇಟ್ಟುಕೊಳ್ಳಬೇಕು ಅಂದ್ರೆ ಸುಳ್ಳು ಹೇಳೋ ಕಾಲಕ್ಕೆ. Yes. ಈಗ ಜ್ಯೋತಿ ಹತ್ರ ನಾನು ಆಕ್ಚುಲಿ ಅದು ಬಹಳ ಟಫ್ ಜಾಬ್ ಸರ್. ಆಕ್ಚುಲಿ ಬಹಳ ಅಂದ್ರೆ ಬಹಳ ಟಫ್ ಅದು ಅಸತ್ಯ ಯಾವ- ಹೇಳೋದು ಬಹಳ ಟಫ್ ಜಾಬ್. ಯಾಕಂದ್ರೆ ಸಾಕಷ್ಟು ನೆನ್ಪಿಟ್ಕೋಬೇಕು, ಯಾರಿಗೆ ಏನ್ ಹೇಳುವೋ ಮತ್ತೆ ಅದನ್ನ ಕಾಂಪ್ಲೀಟ್ ಮಾಡ್ಬೇಕು. ಅದು ಬಹಳ ಟಫೆಸ್ಟ್, ಎಲ್ಲರ ಕೈಲಿ ಆಗೋದಿಲ್ಲ ಬಿಡ ಅದು. ಓಕೆ. ಬೇರೆ ಸತ್ಯ ಮಾತಾಡ್ಕೊಂತ ಹೋದ್ರೆ ಯಾವ ಗೊಂದಲನೇ ಇರಂಗಿಲ್ಲ. ಲಗೇಜ್ ಅನ್ನೋದೇ ಇರೋದಿಲ್ಲ. ಎಸ್ ಸರ್. ಯು ನೀಡ್ ನಾಟ್ ಟು ಕ್ಯಾರಿ ಎನಿ ಲಗೇಜ್. ಈಗ ನೀವ್ ಹೇಳ್ತಾ ಇದ್ರೆ ನನಗ್ ಜ್ಞಾಪಕ ಆಗ್ತಿರೋದಂದ್ರೆ ಯು ವಿಲ್ ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಎಸ್, ನೆಕ್ಸ್ಟ್ ಪಾಯಿಂಟ್ ಈಸ್ ದಟ್ ಓನ್ಲಿ. ಮನುಷ್ಯನಿಗೆ ಈಗ ಎಲ್ಲಾರು ಹೇಳ್ತಾರೆ ಫಾಸ್ಟ್ಗೆ ಹೋಗ್ಬಾರ್ದು, ಫ್ಯೂಚರ್ನ ಥಿಂಕ್ ಮಾಡಬಾರ್ದು, ವರ್ತಮಾನ ಕಾಲದಲ್ಲಿ ಇರ್ಬೇಕು. ಬಟ್ ವರ್ತಮಾನ ಕಾಲದಲ್ಲಿ ಇರೋದು ಹೇಗೆ? ಈಗ ಬೀಗ ಕೊಟ್ಟಾರೆ, ಒಂದು ಸಣ್ಣ ಮಗು, ಆ ಬೀಗ ಓಪನ್ ಆಗ್ಬೇಕಂದ್ರೆ ಈ ಕಡೆ ತಿರುಗಿಸ್ಬೇಕಾ ಈ ಕಡೆ ತಿರುಗಿಸ್ಬೇಕಾ? ಅದನ್ನು ತಿಳಿಸ್ಕೊಡ್ಬೇಕು ತಾನೆ? ಹೌದಾ ಅಲ್ಲ? ಓಕೆ. ಹೌದು ಸರ್. ಅದು ತಿಳಿಸ್ಕೊಟ್ರಾಗ ಏನಾಗ್ತದೆ? ಈಸಿಯಾಗಿ ಬಾಗಲ್ ತೆಗೀಬಹುದು. ಈಗ ಫಾರ್ ಎಕ್ಸಾಂಪಲ್ ಪ್ರದೀಪ್ ಒಂದು ಹೊಸ ಬೀಗದ ಕೈ ತಂದ್ಕೊಂಡು PMC ಸ್ಟುಡಿಯೋಕ್ಕೆ ಹಾಕ್ತಾರೆ. ಆ ವಿರೂಪಾಕ್ಷಿಗೆ ಹೇಳಿರಲ್ಲ ಅದು ಯಾವ ರೀತಿಯಲ್ಲಿ ಓಪನ್ ಮಾಡ್ಬೇಕು ಅಂತೇಳಿ. ಪಾಪ ವಿರೂಪಾಕ್ಷಿ ಬಂದು 9 ಗಂಟೆಗೆ ಓಪನ್ ಮಾಡ್ತಾ ಇರ್ತಾನೆ, ಅದು ಬರೋದೇ ಇಲ್ಲ. 9:15 ಪ್ರದೀಪ್ ಬರ್ತಾನೆ. ಏನ್ ಮಾರಾಯ ಇನ್ನೂ ಓಪನ್ ಮಾಡಿಲ್ಲ? ಸರ್ ಇದು ಗೊತ್ತೇ ಆಗ್ತಾ ಇಲ್ಲ. PSSM ಅಂದ್ರೆ ಬೀಗದ ಕಾಯ ಹೆಂಗಿರುತ್ತೆ ಹೇಳ್ಕೊಡ್ತಾರೆ, ಅದು ಯಾವ ರೀತಿಯಲ್ಲಿ ಓಪನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. PSSM ಗಿಂತನೂ ಮುಂಚಿತವಾಗನು ಧ್ಯಾನ ಅನ್ನೋದಿತ್ತು. ಬಟ್ ಎಷ್ಟು ಜನಕ್ಕೆ ಗೊತ್ತಿತ್ತು? ದಿಸ್ ಇಸ್ ಪಾಯಿಂಟ್ ಟು ಬಿ ನೋಟೆಡ್. ವಾಟ್ ವಿರೂಪಾಕ್ಷಿ? ಎಸ್ ಸರ್, ಕರೆಕ್ಟ್ ಸರ್. ಧ್ಯಾನ ಅನ್ನೋದು PSSM ಮುಟ್ಟಿದ ಮೇಲೆ ಬಂತ, ಅದಕ್ಕಿಂತ ಮುಂಚಿತವಾಗೇ ಇತ್ತ? ಅದಕ್ಕಿಂತ ಮುಂಚೆ ಇತ್ತು, ಬಟ್ ಅದಕ್ಕೆ ಧ್ಯಾನ ಅಂದ್ರೆ ಏನಂತ ಗೊತ್ತಾಗಿರ್ಲಿಲ್ಲ ಯಾರಿಗೂ. ಇದೆ ಬಟ್ ಯಾರಿಗೂ ಗೊತ್ತಿಲ್ಲ. ಯಾರಿಗ್ ಗೊತ್ತಿರ್ಲಿಲ್ಲ. ಬಟ್ ಈಗ ಕೆಲವು ಡಾಕ್ಟರ್ಗಳು ಪೇಷಂಟ್ಗಳು ಯಾರಾದ್ರೂ ಹೋದಾಗ ಅಂತ ಇದ್ರು, ಸ್ವಲ್ಪ ಧ್ಯಾನ ಮಾಡು. ಓಕೆ, ಅವ್ನ್ ಮನೆಗ್ ಬರ್ತಾ ಇದ್ದ, ಧ್ಯಾನ ಮಾಡ್ಬೇಕು. ಏನ್ ಮಾಡ್ಬೇಕು? ಕುಂತ್ ಬಿಡ್ತಾ ಇದ್ದ, ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ವಾಟ್ ಜ್ಯೋತಿ? ಅದ್ರ ಸರಳವಾದ ಏನು ಹೇಳ್ಕೊಟ್ಟಿಲ್ಲಲ್ಲ, ಸರಳವಾಗಿ ಹೆಂಗ್ ಮಾಡ್ಬೇಕು, ಅದು ಕ್ಲಿಷ್ಟಕರವಾಗಿತ್ತು ಅವಾಗ. ಎಸ್, ಧ್ಯಾನ ಮಾಡ್ಬೇಕು. ಅರೆ ಧ್ಯಾನ ಮಾಡ್ಬೇಕು, ಕರೆಕ್ಟ್. ಧ್ಯಾನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇವಾಗ ಸತ್ಯ ಮಾತಾಡೋಣ. ಧ್ಯಾನ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಿ ಯಾರಾದ್ರೂ ಹೇಳ್ಕೊಟ್ಟಿದ್ರಾ? ವಾಟ್ ಜ್ಯೋತಿ? ಬೇರೆ ಬೇರೆ ಪದ್ಧತಿಗಳು ಇದ್ವೇನೋ, ಇಷ್ಟು ಸರಳವಾಗಂತೂ ಯಾವ್ದು ಇಲ್ಲ. ಎಸ್, ಧ್ಯಾನ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂತೇಳಿ ಹೇಳ್ಕೊಟ್ಟಿದ್ದೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು. ಸೊ ಅವರಿಗೆ ಶತಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದನ್ನು ಅತ್ಯಂತ ಸರಳವಾಗಿ, ನೀನು ಹೆಂಗ್ ಬೇಕಾದ್ರೆ ಕೂಡು, ನಿನ್ನ ಆಸನ ಸುಖವಾಗಿರ್ಬೇಕು. ಸುಖವಾಗಿದ್ದಾಗ ಏನಾಗುತ್ತೆ? ಒಂದು ಸ್ಥಿರವಾಗಿ ಕೂಡಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಏನ್ ಹೇಳ್ತಾ ಇದ್ರು? ಬಿ ಸ್ಟ್ರೈಟ್, ಹಿಂಗ ನಿಟಾರವಾಗಿ ಕುಂದಿರ್ಬೇಕು, ನೇರವಾಗಿ ಕುಂದಿರ್ಬೇಕು. ಅವನ ಗಮನ ಎಲ್ಲ ಬೆನ್ನ ಕಡೆ ಹೋಗ್ತಾ ಇತ್ತು, ಶ್ವಾಸದ ಕಡೆ ಗಮನ. ಧ್ಯಾನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ
ಒಂದು ಕ್ಲಾರಿಟಿ ಕೊಟ್ಟಿದ್ದು ಮಾಸ್ಟರ್ ಅಂದ್ರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು. ಅಂದ್ರೆ ನಾನು ಇಲ್ಲಿ ತಿಳಿಸ್ಬೇಕಾಗಿರೋ ವಿಷಯ ಏನಂದ್ರೆ, ಅಂದ್ರೆ ಬೇರೆಯವರು ತಪ್ಪು ಮಾಡಿದ್ರ? ನೋ, ಯಾರ್ಯಾರ ಸ್ಥಿತಿಗೆ ತಕ್ಕಂಗೆ ಅವರು ವಿಷಯಗಳನ್ನ ತಿಳಿಸ್ಕೊಂತ ಹೋಗ್ತಾರೆ. ಪತ್ರಿಜಿ ಅವರು ಇದನ್ನೇ ತಿಳಿಸಕ್ಕೆ ಈ ಪ್ರಪಂಚಕ್ಕೆ ಬಂದ್ರು, ಅದನ್ನೇ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ವಿಕಲ್ಪವಿಲ್ಲದೆ ಈ ಹಾದಿಯಲ್ಲಿ ನಡೆಯುವ ಪ್ರತಿಯೊಬ್ಬ ಮಾಸ್ಟರು ಗುರಿಯನ್ನು ಮುಟ್ತಾನೆ. ಡೂ ಯು ಹ್ಯಾವ್ ಎನಿ ಡೌಟ್ಸ್ ವಿರೂಪಾಕ್ಷಿ? ನೋ ಡೌಟ್ ಸರ್. ಯಾವ No ವ್ಯಕ್ತಿ doubts. ಆದ್ರೂ ಇಲ್ಲಿ ಗುರಿ ಸಾಧನೆ ಮಾಡಬಹುದು. ಹಾ, ಇಲ್ಲಿ ಬೇಕಾಗಿರೋದೇನು? ಲಾಸ್ಟ್ ವರ್ಡ್. ಇಲ್ಲಿ ಏನ್ ಬೇಕಾಗಿದೆ? ವಿಕಲ್ಪ ಅನ್ನೋದಿರ್ಬಾರ್ದು. ಹ್ಮ್. ಓಕೆ, ನೋ ವಿಕಲ್ಪ, ನೋ ವಿಕಲ್ಪ. ಹಂಗಂತೇಳಿ ಹೇಳ್ಬಿಟ್ಟು ಜಾಸ್ತಿ ಸಂಕಲ್ಪನೂ ಬೇಕಿಲ್ಲ. ವಿಕಲ್ಪ ನಿನ್ನ ಇಲ್ಲ ಜೀವನವೇ ಸಾಕು, ಅದೇ ಸಂಕಲ್ಪ ಒಂದು ದೊಡ್ಡ ಆಗ್ತದೆ. ಸಂಕಲ್ಪ. ನಿನ್ನ ಜೀವನವೇ ಒಂದು ದೊಡ್ಡ ಸಂಕಲ್ಪ. ನಂಬಿಕೆ ನಂಬಿಕೆ. ನಂಬಿಕೆ. ಇವತ್ತು ನೀನು ಒಂದು ಬಟ್ಟೆ ಖರೀದಿ ಮಾಡ್ತೀಯ, ಒಂದು ಬಟ್ಟೆ ಖರೀದಿ ಮಾಡಿ ಟೈಲರ್ ಹತ್ರ ಕೊಡ್ತೀಯ. ಕೊಡೋ ಕಾಲಕ್ಕೆ ಜೀವಂತವಾಗಿದ್ರೆ ಹಾಕೋಣ ತಗೋ ಅಂತ ಅನ್ಕೊಂಡಿದೀಯ ಅಂತ ತಿಳ್ಕೊ ಸತ್ತೋಗ್ಬಿಡ್ತೀಯ. ಐ ವಾಂಟ್ ಟು ಎಂಜಾಯ್ ವಿತ್ ದಿ ಶರ್ಟ್ ಅಂತ ಅನ್ಕೊಂಡಿದ್ದಾಗ ಆಟೋಮೆಟಿಕ್ ಹಾಕೊಂಡು ಸ್ವಲ್ಪ ದಿನ ತಿರುಗಾಡ್ತೀಯ. ಹೌದಾ ಅಲ್ಲ? ಜೀವನದ ಮೇಲೆ ನಂಬಿಕೆಯನ್ನು ಹೆಚ್ಚಿ ಮಾಡಕ್ಕೆ ದಾರಿ ತೋರಿಸಿದ್ದಂತ ಒಂದು ಸಂಸ್ಥೆ ಏನಪ್ಪಾ ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್. ಓಕೆ, ಇದು ತಿಳಿಸ್ಕೊಂತ ಓದಿವಂದ್ರೆ ದೇರ್ ಆರ್ ಮೆನಿ ಥಿಂಗ್ಸ್. ಇಲ್ಲಿ ಬೇಕಾಗಿರೋದು ಒಂದು ನಂಬಿಕೆ. ಆ ನಂಬಿಕೆ ಅನ್ನೋದು ಜಾಸ್ತಿ ಇದ್ದಾಗ ವಿಕಲ್ಪಗಳು ಅನ್ನೋದು ಆಟೋಮೆಟಿಕ್ ಆಗಿ ಬರೋದೇ ಇಲ್ಲ. ಈಗ ನಾನು ನಂಬಿಕೆ ಇದ್ದ ಮೇಲೆ ವಿಕಲ್ಪಗಳಿಗೆ ಸ್ಥಾನವೇ ಇಲ್ಲಲ್ಲ ಸರ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನೋಡಿ, ದಟ್ ಈಸ್ ಹೌ ಪಿರಮಿಡ್ ಮಾಸ್ಟರ್ ಸ್ಪೀಕ್ಸ್. ಪಿರಮಿಡ್ ಮಾಸ್ಟರ್ ಹೇಗೆ ಮಾತಾಡ್ತಾರೆ ಅಂದ್ರೆ ಈ ರೀತಿಯಲ್ಲಿ ಮಾತಾಡ್ತಾರೆ. ವಿಕಲ್ಪ ಅನ್ನೋ ವರ್ಡ್ ಒಂದು ಪಿರಮಿಡ್ ಮಾಸ್ಟರ್ ಹತ್ರ ಬರ್ಬೇಕಂದ್ರೇನೆ ಒಂದು 100 ಸಲ ಯೋಚನೆ ಮಾಡುತ್ತೆ. ವಾಟ್ ಹರಿ? ಎಸ್ ಸರ್. ಇನ್ನ ಹೆಚ್ಚಿನ ಹೇಳ್ಬೇಕಂದ್ರೆ ಸರ್, ನಂಬಿಕೆ ಅನ್ನೋದಕ್ಕನ ನಂಬಿಕೆ ಅಂದ್ರೆ ಅಟ್ಲೀಸ್ಟ್ ನನಗೆ ಗೊತ್ತಿಲ್ಲ ಆದ್ರೂ ನಂಬ್ತಾ ಇದೀನಿ ಅಂತ ಬರ್ತದೆ. ಬಟ್ ಇನ್ನ ಹೆಚ್ಚಿನ ಹೇಳ್ಬೇಕಂದ್ರೆ ಸರ್, ಶ್ರದ್ಧೆ ಸರ್. ಶ್ರದ್ಧೆ. ಎಸ್, ಶ್ರದ್ಧೆ. ಎಸ್, ಏನಂತ? ಎಸ್, ನಾನು ಸಾಧಿಸ್ತೀನಿ, ನಾನು ಆಳವಾಗಿ ಹೋಗ್ತೀನಿ ಅನ್ನೋ ಶ್ರದ್ಧೆ. ಅದು ಒಂದು 4-5 years ಬ್ಯಾಕ್ ಅಂತ ಅನ್ಸುತ್ತೆ, ನಾನು ಪತ್ರಿ ಸಾರ್ ಜೊತೆಯಲ್ಲಿ ಪಿರಮಿಡ್ ವ್ಯಾಲಿನಾಗಿದ್ದಾಗ ಒಬ್ಬ ಗೌರಿಬಿದನೂರ್ ಮಾಸ್ಟರ್ ಬಂದು ಸಾರ್ ಹತ್ರ ಕೇಳಿದ್ರು, ಸರ್ ನನಗೆ ಮೋಕ್ಷ ಸಿಗುತ್ತಾ ಅಂತ ಕೇಳಿದ್ರು. ಸಾರ್ ಇಮಿಡಿಯೇಟ್ಲಿ ಶಾಕ್. ಇದೇನಪ್ಪ ಒಂದೇ ಸಲ ಇಷ್ಟು ದೊಡ್ಡವಾದ ಪ್ರಶ್ನೆ ಕೇಳ್ಬಿಟ್ರು. ಎಲ್ಲಾರು ಆರಾಮಾಗಿ ಕೂಡ್ರಪ್ಪ. ಎಲ್ಲಾರು ಕೂರ್ತು. ಮೇಡಮ್ ನೀವು ಕೂಡ್ರಿ ಅಂದ್ರು. ಸಾರ್ ಕೂಡ್ರಿ. ಓಕೆ, ಹೋಗ್ಲಿ, ನನಗೆ ಮೋಕ್ಷ ಸಿಗುತ್ತಾ ಅಂತ ಸಾರ್ ಅವರಿಗೆ ಉಲ್ಟಾ ಕೇಳಿದ್ರು. ನೀವು ಆಲ್ರೆಡಿ ಮೋಕ್ಷ ಸ್ಥಿತಿಯಲ್ಲೇ ಇದ್ದೀರಿ ಸಾರ್ ಅಂತ. ಓಕೆ, ನೀನ್ ಎಲ್ಲಿದೀಯಾ ಅಂತ ಕೇಳಿದ್ರು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಎಲ್ಲಿದ್ದೀನಿ. ಓಕೆ, ಅಂದ್ರೆ ಬಸ್ ಹತ್ತಿದ್ಯಾ? ಓಕೆ, ಬಸ್ನಾಗಿದ್ಯಾ? ಓಕೆ, ಆ ಬಸ್ ಪ್ರಯಾಣ ಹೇಗಿದೆ ಅಂದ್ರೆ ಚೆನ್ನಾಗಿದೆ ಸರ್. ಓಕೆ, ಸ್ವಲ್ಪ ತೆಗ್ಗು ಮಿಟ್ಟಿಗಳು ಇರ್ತವೆ, ಆದ್ರೇನು ಬಸ್ಸು ನಿರಂತರವಾಗಿ ಪ್ರಯಾಣ ನಡೆಸ್ತಾ ಇದೆ. ಒನ್ ಡೇ ಆರ್ ಅದರ್ ಡೇ ಡ್ರೈವರ್ ವಿಲ್ ಟೇಕ್ ಯು. ಆ ಬಸ್ಸು ನಡೆಸುವಂತ ಚಾಲಕ ಈ ಬಸ್ಸನ್ನ ತಗೊಂಡು ಹೋಗಿ ಒಂದು ಮೋಕ್ಷ ಅನ್ನುವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ. ಫಸ್ಟ್ ಯಾರು ಮುಡ್ತಾರೆ? ಡ್ರೈವರ್ ಮುಡ್ತಾನೆ. ಬಸ್ಸಲ್ಲಿ ಇದ್ದವರು ಎಲ್ಲರೂ ಮುಡ್ತಾರ? ಇಲ್ಲ. ಸಪೋಸ್ ನಾವು ಬಸ್ಸಲ್ಲಿ ಇದ್ರೆ ನಾವು ಆ ಸ್ಥಿತಿಗೆ ಸೇರ್ತೀವ? ಇಲ್ಲ. ವೆರಿ ಸಿಂಪಲ್, ವೆರಿ ಸಿಂಪಲ್. ಮುಕ್ತಿ ಅಂದ್ರೆ ಒಂದು ನಿರಂತರ ಸಾಧನೆ ಅಂತೇಳಿ ಪ್ರಪಂಚಕ್ಕೆ ತಿಳಿಸಿಕೊಟ್ಟಿದ್ದಂತ ಒಂದು ಮಹಾನ್ ಪುರುಷ ಯಾರಪ್ಪ ಅಂದ್ರೆ ನಿರಂತರ ಸಾಧನೆ ಇರ್ಬೇಕಷ್ಟೇ. ನಾವೇನ್ ಅನ್ಕೊಂತ ಇದ್ದೀವಿ ಮೊದಲು, ಮುಕ್ತಿ ಅಂದ್ರೆ ಅದೇನೋ ದೇವರು ಒಂದು ವಿಮಾನ ತಗೊಂಡು ಬಂದು ನಾವು ಹಿಂಗ ಕುತ್ಕೊಂಡಿದ್ದಾಗ
ಫೋಟೋ ಅಂತೇಳಿ ಕರ್ಕೊಂಡು ಹೋಗೋದು ಅಂತೇಳಿ ಅದು ನಮ್ಮ ಪಿಕ್ಚರ್ ಇರ್ಬೋದು, ಕೆಲವು ಶಾಸ್ತ್ರಗಳು, ಅವೆಲ್ಲ ಅಲ್ಲ. ಮುಕ್ತಿ ಅಂದ್ರೆ ನಿರಂತರ ಸಾಧನೆ. ಓಕೆ, ಸಮಾಧಿ ಸ್ಥಿತಿ ಅಂದ್ರೆ ಪ್ರಶ್ನೆ ಇರಲಾರದಂತ ಒಂದು ಸ್ಥಿತಿ. ನೋಡಿ, ಎಷ್ಟೊಂದು ಕ್ಲಿಷ್ಟಕರವಾದಂತ ವಿಷಯಗಳಿಗೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ಉತ್ತರಗಳು ಸಿಗುತ್ತೆ. ಜೀವನದ ಸಮಾಧಾನವು ಏನಪ್ಪಾ ಅಂದ್ರೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಈ ಮೂವ್ಮೆಂಟ್ ಅಲ್ಲಿ ಯಾರಾದ್ರೂ ಬರ್ಬೋದು, ಯಾರಾದ್ರೂ ಜೀವನ ಆಗ್ಬೋದು. ಆಮೇಲೆ ಫಾರ್ ಎಕ್ಸಾಂಪಲ್, ಸಪೋಸ್ ಯಾರಿಗೇ ಆಗ್ಲಿ ಮಧ್ಯದಲ್ಲಿ ಇಷ್ಟ ಆಗದೆ ವಾಪಸ್ ಹೋಗ್ಬೇಕು ಅನ್ಕೊಂತಾರೆ, ಏನಾದ್ರು ಟಿ ಸಿ ಕೇಳ್ತಾರ, ಯಾರಾದ್ರೂ ಟಿ ಸಿ ತಗೊಂಡು ಬಂದಿದ್ಯಾ ಅಂತೇಳಿ? ವಾಟ್ ಹರಿ, ವಾಟ್ ಜ್ಯೋತಿ, ಇಲ್ಲ, ಟಿ ಸಿ ಕೇಳಲ್ಲ sir. ತಗೋಬೇಕಂತ ಏನಾದ್ರು ಕಾನೂನು ಇದೆಯಾ ಇಲ್ಲಿ? ಏನೂ ಇಲ್ಲ. ಏನೂ ಇಲ್ಲ. ನಿನಗೆ ಇಷ್ಟವಾದ ದಿನ ಅಷ್ಟೇ ಇಲ್ಲಿರು, ಸಾಧನೆ ಮಾಡ್ಕೋ. ಕಷ್ಟ ಆಯ್ತು, ಹೋಗ್ತಾ ಇತ್ತು. ಇಟ್ಸ್ ಆಲ್ ಅಪ್ ಟು ಯು. ಹೋದ್ರೂನು ಪಿರಮಿಡ್ ಸೊಸೈಟಿಯಲ್ಲಿ ಇದ್ದಂಗೆ ಸರ್, Yes. ಸಾಧನೆ what- ಬಿಟ್ರೆ. Yes. There are many people. ಆಮೇಲೆ ಕೊನೆಯದಾಗಿ ಪ್ರಪಂಚದಲ್ಲಿರುವಂತ ಜ್ಞಾನವನ್ನು ಎಲ್ಲರಿಗೂ ಪರಿಚಯ ಮಾಡಿದ್ದಂತ ಒಂದು ಮಹಾನ್ ಸೊಸೈಟಿ ಈ ಭೂಮಂಡಲದ ಮೇಲೆ ಏನಾದರೂ ಇದೆ ಅಂದ್ರೆ ಅದು ಕೇವಲ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್. ಸರ್, ಉಚಿತವಾಗಿ ಅಧ್ಯಕ್ಷರು ಹೇಳಿದ್ದಾರೆ, ಉಚಿತವಾಗಿ. ಮೀನಲ್ಲ ಸರ್, ಬೇರೆದಕ್ಕೆ ಬಹಳ ಪ್ರೈಸ್ ಟ್ಯಾಗ್ ಇದಾವೆ ಸರ್, ಬಹಳ Yes. ಪ್ರೈಸ್ ಟ್ಯಾಗ್ ಇದೆ. ಎಸ್. ಆಮೇಲೆ ಇನ್ನೊಂದೇನಂದ್ರೆ, ಯಾವುದೇ ಒಂದು ಸೊಸೈಟಿಗೆ ಓದಿವಂದ್ರೆ ಏನಾಗ್ತದೆ, ಅಲ್ಲಿ ನಮ್ಮದೇ ಪುಸ್ತಕ ಓದ್ರಿ, ವಿರೂಪಾಕ್ಷ ಬರ್ದಿದ್ದೇ ಓದ್ಬೇಕು, ಜ್ಯೋತಿ ಬರ್ದಿದ್ದು, ಜ್ಯೋತಿ ಬೇರೆ ಸೊಸೈಟಿ, ನೋ, ಯು ಆರ್ ನಾಟ್ ಸಪೋಸ್ ಟು ರೀಡ್. ಹೌದು. ಈ ಸೊಸೈಟಿಯಲ್ಲಿ ಏನಿರುತ್ತೆ, ಓ ಯು ರೆಡ್ ವಿರೂಪಾಕ್ಷಿ ಬುಕ್, ಪ್ಲೀಸ್ ರೀಡ್ ಜ್ಯೋತಿಸ್ ಬುಕ್. ಓ ಯು ಆರ್ ಕಂಪ್ಲೀಟೆಡ್ ಜ್ಯೋತಿ ಬುಕ್ ಆಸ್ ವೆಲ್ ಆಸ್ ವಿರೂಪಾಕ್ಷಿ ಬುಕ್, ಪ್ಲೀಸ್ ರೀಡ್ ಹರಿಶಂಕರ್ ಬುಕ್. ದಿಸ್ ಈಸ್ ಹೌ ವಿ ಎಂಕರೇಜ್ ಸ್ವಾಧ್ಯಾಯ. ಸ್ವಾಧ್ಯಾಯ ಪ್ರಾಮುಖ್ಯತ ಹೆಚ್ಚು ಮಾಡಿದ ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಏನಾದ್ರೂ ಇದೆಯಪ್ಪ ಅಂದ್ರೆ, ಲಾಸ್ಟ್ ಆಗಿ ಕೊನೆಯದಾಗಿ ನಾನು ತಿಳಿಸೋಕೆ ಇಷ್ಟಪಡೋದೇನಂದ್ರೆ, ಬೇಸಿಕ್ ಮೋಟೋ, ಈ ಮುಖ್ಯ ಉದ್ದೇಶ, ಮೂಲ ಉದ್ದೇಶ, ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಮುಖ್ಯ ಮತ್ತು ಮೂಲ ಉದ್ದೇಶ ಏನಂದ್ರೆ, ಒಂದು ಪ್ರಾಥಮಿಕ ವಿದ್ಯೆಯನ್ನು ಎಲ್ಲರಿಗೂ ಕಲಿಸೋದಿಕ್ಕೆ ಈ ಒಂದು ಪ್ರವಾಹ ಅನ್ನೋದು ಆರಂಭವಾಗಿದೆ. ಪ್ರಾಥಮಿಕ ವಿದ್ಯೆ, ಕಾಮನ್ ಸೆನ್ಸ್. ಆ ವಿದ್ಯೆಯಿಂದ ಏನ್ ಬರುತ್ತೆಪ್ಪ ಅಂದ್ರೆ ಕಾಮನ್ ಸೆನ್ಸ್. ಗಾಟ್ ಇಟ್? ಆ ಪ್ರಾಥಮಿಕ ವಿದ್ಯೆ, ಬೇಸಿಕ್ ಸ್ಟಡಿ. Yes, ಈಗ sir. ಒಬ್ಬನ ಇರ್ತಾನೆ, ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್, ಇನ್ನೊಬ್ಬನ್ ಬರ್ತಾನೆ, ಐ ಆಮ್ ಎಂಡೋಕ್ರೈನಾಲಜಿಸ್ಟ್. ಒಂದು ಚಿಕ್ಕ ಪ್ರಾಬ್ಲಮ್ ಬರುತ್ತೆ, ಆ ಚಿಕ್ಕ ಪ್ರಾಬ್ಲಮ್ ನ ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ. ವೈ ಜ್ಯೋತಿ? ಅಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ಇಲ್ಲ. ಎಸ್, ವೈ ಕಾಮನ್ ಸೆನ್ಸ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅವನು? He doesn't know the root of that problem. See, ಆ ಮನುಷ್ಯನಿಗೆ ಆ ಸಮಸ್ಯೆ ಎಲ್ಲಿಂದ ಉದ್ಭವ ಆಗಿದೆ ಅನ್ನೋದು ಒಂದು ಪರಿಜ್ಞಾನ ಇಲ್ಲ. Whereas if you know ಪ್ರಾಥಮಿಕ ವಿದ್ಯೆ ಅನ್ನೋದು ನಿನಗೆ ಗೊತ್ತಿದ್ದಾಗ ಸಮಸ್ಯೆ ಎಲ್ಲಿ ಹುಟ್ಟುತ್ತೆ ಅನ್ನೋದು ಆಟೋಮೆಟಿಕ್ ಗೊತ್ತಾಗುತ್ತೆ. ಸಮಸ್ಯೆದ ಒಂದು ಮೂಲ ಅನ್ನೋದು ಗೊತ್ತಾದಾಗ ಪರಿಹಾರ ಸಲುವಾಗಿ ನೀನು ಓಡಾಡದೇ ಬೇಕಿಲ್ಲ, ಆಟೋಮೆಟಿಕ್ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. Am I right? Yes, sir. Yes, sir. Thank You you. are not, sir, you are true. Thank you. Thank you, Jyoti. Thank you, Hari. And Thank thank you, you, sir. Virupakshi. Thank you, PMC Kannada. Thank you. ಎಲ್ರಿಗೂ ಥ್ಯಾಂಕ್ ಧನ್ಯವಾದ. ಯು ಸರ್. ಇದೇ ರೀತಿಯಲ್ಲಿ ಇಷ್ಟೊತ್ತು ಎಲ್ಲ ಮತ್ತೆ ಕ್ಲಾಸ್ಗಳು ಮಾಡ್ಕೊಂತ ಹಾಯಿಯಾಗಿ ಸಂತೋಷದಿಂದ ಪರಿಷ್ಕಾರದ ಮಾರ್ಗದಲ್ಲಿ ಎಲ್ಲರೂ ಜೀವನ ಮಾಡಬೇಕು. ಜೀವ ಸಮಸ್ತ ಸುಖಿನೋ ಭವಂತು.
ಸೊ ಮೊನ್ನೆ ತಾನೇ ಸಾರು ರಘುಪತಿ ರಾಘವ ರಾಜಾರಾಮ್ ಹಾಡನ್ನ ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಅನುನಿತ್ಯ ಆ ಒಂದು ವಿಡಿಯೋನ ನಿಮಗೆ ಸಮಯ ಸಿಕ್ಕಿದ್ದಾಗೆಲ್ಲ ಹಾಯಿಯಾಗಿ ನೋಡ್ಕೊಂತ ಎಲ್ಲರೂ ಸನ್ಮತದಿಂದ ಒಂದು ಬುದ್ಧಿಯಿಂದ ಜೀವಿಸ್ತೀರಾ ಅಂತೇಳಿ, ಇನ್ಕ್ಲೂಡಿಂಗ್ ಮೀ. ಜೈ ಹೋ PMC ಕನ್ನಡ, ಜೈ ಹೋ ಪಿರಮಿಡ್ ಮಾಸ್ಟರ್ಸ್, ಜೈ ಹೋ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಜೈ ಹೋ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.